ನಮ್ಮ ಮಾಧ್ವ ಇತಿ ಪರಂಪರೆ ಶುರುವಾಗುವುದೇ ಹಂಸನಾಮಕ ಪರಮಾತ್ಮನಿಂದ. ಅಂದರೆ ಹಂಸನಾಮಕ ಪರಮಾತ್ಮ, ಚತುರ್ಮುಖ ಬ್ರಹ್ಮದೇವರು, ಸನಕ ತೀರ್ಥರು, ಸನಂದನ ತೀರ್ಥರು, ಸನತ್ಕುಮಾರ ತೀರ್ಥರು, ಸನಂದನ ತೀರ್ಥರು, ಸನಾತನ ತೀರ್ಥರು, ದುರ್ವಾಸ ತೀರ್ಥರು, ಜ್ಞಾನನಿಧಿ ತೀರ್ಥರು, ಗರುಡ ವಾಹನ ತೀರ್ಥರು, ಕೈವಲ್ಯ ತೀರ್ಥರು, ಜ್ಞಾನೇಶ ತೀರ್ಥರು, ಪರತೀರ್ಥರು, ಸತ್ಯಪ್ರಜ್ಞೆ ತೀರ್ಥರು, ಸತ್ಯಪ್ರಜಾ ತೀರ್ಥರು, ಅಚ್ಯುತ ಪ್ರೇಕ್ಷಾಚಾರ್ಯರು, ಮಧ್ವಾಚಾರ್ಯರು, ಆನಂದ ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯ ತೀರ್ಥರು, ಹೀಗೆ ಹಂಸನಾಮಕ ಪರಮಾತ್ಮನಿಂದ ಈ ಮಾಧ್ವ ಯತಿ ಪರಂಪರೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಹೇಳಿಕೊಂಡು ಬರ್ತಾರೆ. ಇಷ್ಟು ಶ್ರೇಷ್ಠವಾದ ಹಿನ್ನೆಲೆ ನಮ್ಮ ಗುರುಗಳಿಗೆ, ನಮ್ಮ ಹಿಂದಿನ ಪರಂಪರೆಯ ಗುರುಗಳಿಗೆ ಇಷ್ಟು ಶ್ರೇಷ್ಠವಾದ ಒಂದು ಹಿನ್ನೆಲೆ ಇದೆ. 14ನೇ ಶತಮಾನದ ಪ್ರಾರಂಭದಲ್ಲಿ ಆಚಾರ್ಯರ ನಂತರ ಈ ಎಲ್ಲ ಪೀಠಗಳು ಬಂದವಲ್ಲ, ಅಕ್ಷೋಭ್ಯ ತೀರ್ಥರ ತನಕ, ಅವೆಲ್ಲವೂ ಕೂಡ ತಮ್ಮ ತಮ್ಮ ಮಧ್ವ ಸಿದ್ಧಾಂತ ಪ್ರಚಾರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬಂದರು. ದ್ವೈತ ಸಿದ್ಧಾಂತದ ವಿಕಾಸದ ದೆಡೆಗೆ ಅವರ ಪಾತ್ರ ವಿಶೇಷವಾಗಿತ್ತು. ನಂತರ ಈ ಮಧ್ವ ತತ್ವಜ್ಞಾನದ ಪ್ರಚಾರವನ್ನು ಅಥವಾ ಆ ಮಧ್ವ ಸಿದ್ಧಾಂತದ ದೀಕ್ಷೆಯಲ್ಲಿ ಪಣತೊಟ್ಟು ನಿಂತಹ ಆ ಘನ ಪರಂಪರೆಯನ್ನು ಉಳಿಸಿಕೊಂಡು ಬಂದಂತಹ ಯತಿಗಳು ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಆನಂದ ತೀರ್ಥರ ಸಾಕ್ಷಾತ್ ಶಿಷ್ಯರಾದ ಒಂದು ಯತಿ ಪರಂಪರೆ ಅಲ್ಲಿ ಮುಂದುವರೆದಿತ್ತು. ಅಂದರೆ ಎಲ್ಲ ಆನಂದ ತೀರ್ಥರ ಸಾಕ್ಷಾತ್ ಶಿಷ್ಯರು ಅಂದರೆ ಹೃಷಿಕೇಶ ತೀರ್ಥರಿಂದ ಪಲಿಮಾರು ಮಠ, ನರಸಿಂಹ ತೀರ್ಥರಿಂದ ಅದುಮಾರು ಮಠ, ಜನಾರ್ದನ ತೀರ್ಥರಿಂದ ಕೃಷ್ಣಾಪುರ ಮಠ, ಉಪೇಂದ್ರ ತೀರ್ಥರಿಂದ ಪುತ್ತಿಗೆ ಮಠ, ವಾಮನ ತೀರ್ಥರಿಂದ ಶಿರೂರು ಮಠ, ವಿಷ್ಣು ತೀರ್ಥರಿಂದ ಸೋದೆ ಮಠ, ಶ್ರೀರಾಮ ತೀರ್ಥರಿಂದ ಕಾಣಿಯೂರು ಮಠ, ಅಧೋಕ್ಷಜ ತೀರ್ಥರಿಂದ ಪೇಜಾವರ ಮಠ, ಹೀಗೆ 8 ಮಠಗಳು ಆ ಭಾಗದಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇದರ ಜೊತೆಗೆ ಇನ್ನು 3 ಮಠಗಳು, ಭಂಡಾರಕೇರಿ ಮಠ, ಭೀಮನಕಟ್ಟೆ ಮಠ, ಸುಬ್ರಹ್ಮಣ್ಯ ಮಠ, ಇಷ್ಟು ಒಂದು 11 ಪೀಠಗಳು, 8, 9, 10, 11 ಮಠಗಳು, ಪೀಠಾಧಿಪತಿಗಳು ಆ ದಕ್ಷಿಣ ಪ್ರಾಂತದಲ್ಲಿ, ಆ ಉಡುಪಿಯ ಜಿಲ್ಲೆಯ ಸುತ್ತಮುತ್ತ ಆ ಕಾರ್ಯವನ್ನು ಅವರು ನಿರ್ವಹಿಸ್ತಾ ಇದ್ದರು. ಅಲ್ಲಿ ಬಂದಂಥವರಿಗೆ ಈ ಮಧ್ವ ಸಿದ್ಧಾಂತ ಪ್ರಚಾರವನ್ನು ಮಾಡುವಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಜೊತೆಗೆ ಶ್ರೀಕೃಷ್ಣನ ಪೂಜೆ ಮಾಡುವ ಜೊತೆಗೆ ಧರ್ಮ ಪ್ರಚಾರವನ್ನು ಅವರು ಮಾಡುವಲ್ಲಿ ತೊಡಗಿದ್ದರು. ಇನ್ನು ಘಟ್ಟದ ಮೇಲ್ಭಾಗದಲ್ಲಿ ಅಲ್ಲಿ 9, 11 ಯತಿಗಳಾದರೆ, ಘಟ್ಟದ ಮೇಲ್ಭಾಗದಲ್ಲಿ ಈ ಒಂದು ಪದ್ಮನಾಭ ತೀರ್ಥರಿಂದ, ಅಂದರೆ 14ರಿಂದ 15 ಪ್ರಾರಂಭದ ಹಂತದಲ್ಲಿ ನಾನು ಹೇಳ್ತಾ ಇರೋದು, ಪದ್ಮನಾಭ ತೀರ್ಥರಿಂದ ಒಂದು ಯತಿ ಪರಂಪರೆ ಪ್ರಾರಂಭ ಆಯಿತು. ಅಂದರೆ ಲಕ್ಷ್ಮೀಧರ ತೀರ್ಥರು, ಸಂಕರ್ಷಣ ತೀರ್ಥರು, ಪರಶುರಾಮ ತೀರ್ಥರು, ಆದಿರಾಜ ತೀರ್ಥರು, ಸತ್ಯವ್ರತ ತೀರ್ಥರು, ಸ್ವರ್ಣವರ್ಣ ತೀರ್ಥರು, ಲಕ್ಷ್ಮೀನಾರಾಯಣರು, ಶ್ರೀಪಾದರಾಜರು, ಇಷ್ಟು ಈ ಪರಂಪರೆ ಈ 14-15 ಒಳಗೆ ಇಷ್ಟು ಯತಿಗಳು ಘಟ್ಟದ ಮೇಲೆ ಈ ಪದ್ಮನಾಭ ತೀರ್ಥರ ಅಥವಾ ಅವರ ಒಂದು ವಲಯದ ಇಷ್ಟು ಯತಿಗಳು ಬಂದರು. ಅಂದರೆ ಏನಾಯಿತು ಅಂತಂದರೆ, ನಂತರ ಇದು ಕವಲು ಒಡೆಯಿತು. ಬೇರೆ ಬೇರೆ ಯತಿಗಳು ತಮ್ಮ ತಮ್ಮ ಪ್ರತ್ಯೇಕ ಸಂಸ್ಥಾನಗಳನ್ನು ಮಾಡಿಕೊಂಡು ಬಂದರು. ಹೀಗೆ ಈ ಶ್ರೀಪಾದರಾಜರ ತನಕ ಇಷ್ಟು ಯತಿಗಳು ಆ ಕಾಲಘಟ್ಟದಲ್ಲಿ ಇದ್ದರು. 14ರಿಂದ 15 ಒಳಗೆ ಇಷ್ಟು ಯತಿಗಳು ಅವರ ಪರಂಪರೆಯಲ್ಲಿ ಆಗೋಗಿದ್ದ. ಇನ್ನು ನಂತರ ಮಾಧವ ತೀರ್ಥರು, ಅವರಿಂದಲೂ ಕೂಡ 14ರಿಂದ 15 ಒಳಗೆ ಮಾಧವ ತೀರ್ಥರಾದ ಮೇಲೆ ಮಧುಹರಿ ತೀರ್ಥರು, ನಾರಾಯಣ ತೀರ್ಥರು, ಪರಂಜ್ಯೋತಿ ತೀರ್ಥರು, ಹೀಗೆ ಆ ಭಾಗದಲ್ಲಿ ಅಲ್ಲಿ ಒಂದು 3-4 ಯತಿಗಳು ಮುಂದುವರೆದರು. ಅಕ್ಷೋಭ್ಯ ತೀರ್ಥರ ಇಂದ ಜಯತೀರ್ಥರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅವರು ಕೊಟ್ಟಂಥ ಕೊಡುಗೆ ಸಾಕ್ಷಾತ್ ಇಂದ್ರ ದೇವರು ಅಂತ ಅವರ ಬಗ್ಗೆ ಉಲ್ಲೇಖ ಇದೆ. ಇರಲಿ, ಬಹಳಷ್ಟು ನಿಮಗೆ ಅವರ ಬಗ್ಗೆ ಮಾಹಿತಿ ಇದೆ. ಅವರ ಕೊಡುಗೆ ಅಪಾರವಾಗಿದೆ. ಇವತ್ತು ದ್ವೈತ ಸಿದ್ಧಾಂತ ಗಟ್ಟಿಗೆ ನಿಂತಿದ್ದು ಅಂತಂದರೆ
ಅದಕ್ಕೆ ಅದು ಇಷ್ಟು ಬೆಳೆದಕ್ಕೆ ಮೂಲ ಕಾರಣ ಅಂತಂದರೆ ಜಯತೀರ್ಥರ ವಿಸ್ತೃತವಾಗಿ ಎಲ್ಲರಿಗೂ ಮನಮುಟ್ಟುವ ಹಾಗೆ ಟೀಕೆಯನ್ನು ಬರೆದು ಟೀಕಾಚಾರ್ಯರಂದೇ ಪ್ರಸಿದ್ಧರಾದವರು ಜಯತೀರ್ಥರು. ಅವರ ಬಗ್ಗೆ ನಿಮಗೆಲ್ಲ ವಿಶೇಷ ಗೊತ್ತೇ ಇದೆ. ಅಕ್ಷೋಭ್ಯ ತೀರ್ಥರು ಜಯತೀರ್ಥರು ಕಾರಣಾಂತರಗಳಿಂದ ಇಲ್ಲಿ ಸ್ವಲ್ಪ ಬೇರೆ ಆಯಿತು. ಅಕ್ಷೋಭ್ಯ ತೀರ್ಥರು ಅಂತ ಅಲ್ಲಿ ಸ್ವಲ್ಪ ಬೇರೆಯಾಗಿ ಅಕ್ಷೋಭ್ಯ ತೀರ್ಥರು ಜಯತೀರ್ಥರು ವಿದ್ಯಾಧಿರಾಜ ತೀರ್ಥರು ಅಂತ ಒಂದು ಪೀಠ ಪ್ರತ್ಯೇಕಲ್ಲಿ ಬೆಳೆದುಕೊಂಡು ಬಂತು. ಅಕ್ಷೋಭ್ಯ ತೀರ್ಥರು ತ್ರೈಲೋಕ್ಯ ಭೂಷಣ ತೀರ್ಥರು ಲೋಕವಂದಿತ ತೀರ್ಥರು ಸುಲಭ ತೀರ್ಥರು ಅಂಥೇಳಿ ಒಂದು ಬಿರುತ ಬಂತು. ಅಂದರೆ ಆ ಅಕ್ಷೋಭ್ಯ ತೀರ್ಥದಿಂದಲೇ ಏನು ಈಗ ಒಂದು ಉತ್ತರಾದಿ ಮಠ ಅಂತ ಇವನ್ನ ಕರಿತಾ ಇದ್ದೇವೆ, ಒಂದು ಭಾಗ ಆಯಿತು. ಇನ್ನೊಂದು ಕೂಡ್ಲಿಗೆ ಮಠ ಅಂತ ಏನು ಪ್ರಸಿದ್ಧ ಆಗಿದೆ ಅದು ಬಂತು. ಅಂದರೆ ಈ ಒಂದು 1365 ಈ ಒಂದು ಕಾಲಘಟ್ಟದಲ್ಲಿ 14ರ ಸಂದರ್ಭದಲ್ಲಿ ಈ ಶತಮಾನದ ಪ್ರಾರಂಭದಲ್ಲಿ 2 ಕವಲು ಹೊಡೆದಿದ್ದ ಕಾರಣಾಂತರಗಳಿಂದ ಒಂದು ಅದು ಅಕ್ಷೋಭ್ಯ ತೀರ್ಥ ಪರಂಪರೆ ಅಂತಲೇ ಇವತ್ತು ಬೆಳೆದುಕೊಂಡು ಬಂದಿದೆ. ಅಕ್ಷೋಭ್ಯ ತೀರ್ಥರು ತ್ರೈಲೋಕ್ಯ ಭೂಷಣ ತೀರ್ಥರು ಮತ್ತು ಲೋಕವಂದಿತ ತೀರ್ಥರು ಸುಲಭ ತೀರ್ಥರು ಅಂಥೇಳಿ ಒಂದು ಪೀಠದ ಪರಂಪರೆ ಬೆಳೆದುಕೊಂಡು ಬಂತು. ಅದರ ಜೊತೆಗೇ ಅಕ್ಷೋಭ್ಯ ತೀರ್ಥರ ಜೊತೆ ನಂತರ ಜಯತೀರ್ಥರು ವಿದ್ಯಾಧಿರಾಜ ತೀರ್ಥರು ಅಂತ 1402 ಶತ ಪ್ರಾರಂಭದಲ್ಲಿ ವಿದ್ಯಾಧಿರಾಜ ತೀರ್ಥರು ಬಂದರು. ನಂತರ ಪುನಃ ಅಲ್ಲಿಂದ ಕವಲು ಒಡೆಯಿತು. ಅದಾದ ಮೇಲೆ ವಿದ್ಯಾಧಿರಾಜರಿಂದ ಪುನಃ ರಾಜೇಂದ್ರ ತೀರ್ಥರು ಜಯಧ್ವಜ ತೀರ್ಥರು ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರು ಆ 3 ಸಂಸ್ಥಾನಗಳಾದ ಮೇಲೆ ಇನ್ನೊಂದು ಸಂಸ್ಥಾನ ವಿದ್ಯಾಧಿರಾಜರಿಂದ ಪುನಃ ಸಂಸ್ಥಾನಗಳು 2 ಪ್ರತ್ಯೇಕ ಆಯಿತು. ಒಂದು ಈಗಾಗಲೇ 3 ಪರಂಪರೆ ಸಂಸ್ಥಾನ ನಾವು ನೋಡಿದ್ದೇವೆ. ನಾವು ವಿದ್ಯಾಧಿರಾಜರಿಂದ ಪುನಃ ರಾಜೇಂದ್ರ ತೀರ್ಥರು ಜಯಧ್ವಜ ತೀರ್ಥರು ಅಂದರೆ ರಾಜೇಂದ್ರ ತೀರ್ಥರು ಕ್ರಿಸ್ತಶಕ 1440, ರಾಜೇಂದ್ರ ತೀರ್ಥರು ಜಯಧ್ವಜ ತೀರ್ಥರು ಪುರುಷೋತ್ತಮ ತೀರ್ಥರು ಬ್ರಹ್ಮಣ್ಯ ತೀರ್ಥರು 1476 ಬ್ರಹ್ಮಣ್ಯ ತೀರ್ಥರು ಮತ್ತು ಕೊನೆಯ ಭಾಗದಲ್ಲಿ ವ್ಯಾಸತೀರ್ಥರು. ಈ ಒಂದು ಪರಂಪರೆ ಇಷ್ಟು ಯತಿಗಳು ಈ 14ರಿಂದ 15 ಕಾಲಘಟ್ಟದೊಳಗೆ ಇದ್ದರು. ಇದರ ಜೊತೆಗೆ ರವೀಂದ್ರರು ವಾಗೀಶರು ಮತ್ತು ರಾಮಚಂದ್ರ ತೀರ್ಥರು ವಿಭುಧೇಂದ್ರ ತೀರ್ಥರು ನೋಡಿ, ಏನೀಗ ರಾಯರ ಮಠ ಅಂತ ನಾವೇನು ಹೇಳ್ತಿದ್ದೇವೆ ಅದರ ಪರಂಪರೆ ಇನ್ನೊಂದು ಯತಿ ಪರಂಪರೆ ಬಂತು. ಎಷ್ಟು ಯತಿ ಪರಂಪರೆ ಇತ್ತು ಆವಾಗ. ಅದಾದ ಮೇಲೆ ವಿಭುಧೇಂದ್ರ ತೀರ್ಥರು 1470, ಜಿತಾಮಿತ್ರರು ರಘುನಂದನ ತೀರ್ಥರು. ಇದಕ್ಕಿಂತ ಮೊದಲು ರವೀಂದ್ರ ತೀರ್ಥರು ಕವೀಂದ್ರ ತೀರ್ಥರು ವಾಗೇಶ ತೀರ್ಥರು ರಾಮಚಂದ್ರ ತೀರ್ಥರು 1430 ಕಾಲಘಟ್ಟದಲ್ಲಿ ಅಲ್ಲೊಂದಿಷ್ಟು ಯತಿಗಳು ಬಂದರು. ನಮಗೆ 14ರಿಂದ 15 ಒಳಗೆ ನಾನು ಹೇಳ್ತಾ ಇರತಕ್ಕಂಥ ಇಷ್ಟು ಯತಿಗಳು ಬಂದು ಇದರ ಜೊತೆಗೆ ವಿದ್ಯಾಧಿರಾಜರು ರಾಮಚಂದ್ರ ತೀರ್ಥರ ನಂತರ ಅಲ್ಲಿ ವಿದ್ಯಾನಿಧಿ ತೀರ್ಥರು 1444 ಅಂತ ಇತಿಹಾಸದಲ್ಲಿ ಬರೀತಾ ಇದ್ದಾರೆ. ವಿದ್ಯಾನಿಧಿ ತೀರ್ಥರು ಬಂದರು. ಆ ಅಲ್ಲಿಂದ ಮುಂದೆ ಪರಂಪರೆ ಅದು ಉತ್ತರಾದಿ ಮಠವಾಗಿ ಅದು ಬೆಳೆದುಕೊಂಡು ಬಂತು. ಹೀಗೆ ನಾವೇನು ಕರಿತಿದ್ದೇವೆ ವ್ಯಾಸರಾಜರ ಮಠ ಶ್ರೀಪಾದರಾಜರ ಮಠ ಅಂತ ನಾವು ಕರಿತಿದ್ದೇವೆ. ಇದಕ್ಕೆ ವ್ಯಾಸರಾಜರು ಬರುವ ಮೊದಲು ಅದು ಬಹುಶಃ ಒಂದು ಶ್ರೀಮಠದ ಸಂಸ್ಥಾನ ಅಂತೋ ಅಥವಾ ಇನ್ನೊಂದು ಹೆಸರಿನಿಂದ ಅದು ಕರೆಯಲ್ಪಟ್ಟಿತ್ತು. ನಮಗೆ ವ್ಯಾಸರಾಜರು ಬಂದ ನಂತರ ವ್ಯಾಸರಾಜರ ಮಠ ಅಂತ ನಾವು ಕರಿತಾ ಇದ್ದೇವೆ. ಈಗ ಪಂಚಾಂಗಗಳು ಬಂದರೂ ಕೂಡ ವ್ಯಾಸರಾಜ ಮಠದ ಪಂಚಾಂಗ ಅಂತಲೇ ಬರೀತಾರಾಗಲಿ, ಅದಕ್ಕಿಂತ ಮೊದಲು ಯಾವ ಯತಿ ಪರಂಪರೆ ಇತ್ತು ಅಂತ ಸ್ಪಷ್ಟ ಬರುವುದಿಲ್ಲ. ಅಂದರೆ ಮಧ್ವಾಚಾರ್ಯರ ಮೂಲ ಸಂಸ್ಥಾನ ಒಂದು ಪರಂಪರೆಯನ್ನು ಹೇಳ್ಕೊಂಡು ಬರ್ತಿದ್ರಾಗಲಿ ಇರಬಹುದು, ಬೇರೆ ಹೆಸರು ಇರಬಹುದು. ಈಗಿನ ನಮ್ಮ ಕಾಲಘಟ್ಟ ಸಿಗತಕ್ಕಂಥದ್ದು ವ್ಯಾಸರಾಜ ಮಠದ ಪಂಚಾಂಗ ಅಂತ ಸಿಗ್ತದೆ. ಆದರೆ ಅದಕ್ಕಿಂತ ಮೊದಲು ಯಾವ ಪಂಚಾಂಗ ಇತ್ತು, ಯಾವ ಹೆಸರಿನಿಂದ ಅದು ಬೆಳಕಿಗೆ ಬರ್ತಾ ಇತ್ತು ಅದನ್ನು ನಮಗೆ ಗೊತ್ತಿಲ್ಲ. ಆದರೆ ಮಠ ಅಂತ ನಾವು ಅದಕ್ಕಿಂತ ಮೊದಲು ನನ್ನ ಅಂದಾಜಿಗೆ ಅಥವಾ ಪ್ರಕಾರ ಎಲ್ಲವೂ ಕೂಡ ಆಚಾರ್ಯದ ಸಂಸ್ಥಾನಗಳು ಪ್ರತ್ಯೇಕ ಅಥವಾ ಪದ್ಮನಾಭ ತೀರ್ಥರ ಸಂಸ್ಥಾನ ಅಥವಾ ಆ ಯತಿಗಳ ಹೆಸರಿನಿಂದ ಸಂಸ್ಥಾನಗಳು ಇರಬಹುದೇನೋ ಅಷ್ಟು ನಾವು ಅಧ್ಯಯನ ಮಾಡಿಲ್ಲ. ಆದರೆ ನಮಗೆ ಶ್ರೀಪಾದರಾಜರು ಬರುವ ತನಕ ಒಂದು ಸಂಸ್ಥಾನ ಅಂತಿತ್ತು. ಆದರೆ ನಮಗೀಗ ಸಿಗುವ ಪಂಚಾಂಗದಲ್ಲಿ ಶ್ರೀಪಾದರಾಜ ಮಠದ ಪಂಚಾಂಗ ಅಂತ ಬರೆದಿರ್ತಾರೆ. ಅದಕ್ಕಿಂತ ಮೊದಲು ಒಂದು ಪಂಚಾಂಗ ಇತ್ತಂದರೆ ಅದೇ ಹೆಸರಿನಿಂದ ಮುಂದುವರಿಯಬೇಕಾಗಿತ್ತು. ಆದರೆ ಆವಾಗ ಅದು ಯಾವ ಸಂಸ್ಥಾನ ಇತ್ತು ಅಲ್ಲೂ ಕೂಡ ಒಂದು ಆಚಾರ್ಯ ಮಧ್ವರ ಸಂಸ್ಥಾನ ಪೀಠದಲ್ಲಿ ಇರತಕ್ಕಂಥದ್ದು. ಅಂದರೆ ನಮಗೆ ಮೊದಲು ಸಿಕ್ಕಂಥದ್ದು ಶ್ರೀಪಾದರಾಜರ ಮಠ, ಅಲ್ಲಿಂದ ಪ್ರಾರಂಭ ಆಯಿತು. ವ್ಯಾಸರಾಜರ ಬಂದ ನಂತರ ವ್ಯಾಸರಾಜರ ಮಠ ಅಂತ ಅದು ಪ್ರಾರಂಭ ಆಯಿತು. ಈ ಉತ್ತರಾದಿ ಮಠ ಎಂಬತಕ್ಕಂಥದ್ದು ಕೂಡ ಅನೇಕ
ಗೊಂದಲಗುಂಟು. ಪದ್ಮನಾಭ ತೀರ್ಥರು ಕೂಡ ಉತ್ತರ ಕರ್ನಾಟಕದವರು, ಅಂದರೆ ಆಗಿನ ಕನ್ನಡ ನಾಡು ಗೋದಾವರಿ ತನಕ ಹಬ್ಬಿತ್ತು. ಆದ್ದರಿಂದ ಪದ್ಮನಾಭ ತೀರ್ಥರು ಉತ್ತರ ಕರ್ನಾಟಕದವರು ಅಂತ ಕೂಡ ಹೇಳ್ತಾರೆ. ನರಹರಿ ತೀರ್ಥರು ಈ ಭಾಗದವರು, ಅಂದರೆ ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಹೀಗೆಲ್ಲ ಉತ್ತರ ಕರ್ನಾಟಕದ ಪರಂಪರೆ ಬಂತು. ಮುಂದೆ ಅದಾದ ಮೇಲೆ ವಿದ್ಯಾಧಿರಾಜರು ಮೊದಲಾದವರು, ರವೀಂದ್ರರು, ಕವೀಂದ್ರರು, ವಾಗೀಶರು, ಎಲ್ಲರೂ ತೀರ್ಥರು ಬಂದಿದ್ದಾರೆ. ಹೀಗೆಲ್ಲ ಯತಿಗಳು ಮಧ್ಯ ಮಧ್ಯಕ್ಕೆ ಬಂದರೂ ಕೂಡ ಈ ಪರಂಪರೆ ಯಾವುದೇ ಉಳ್ಕಿದ್ದೆಲ್ಲವೂ ಕೂಡ ಆಯಾ ಹೆಸರಿನಿಂದ ಕರೆಸಿಕೊಂಡು ಬಂದಿದೆ. ಅಂದ್ರೆ ನಂತರ ಶ್ರೀಪಾದರ ಹೆಸರಿನಿಂದ ಬಂತು, ವ್ಯಾಸರಾಜರ ನಂತರ ವ್ಯಾಸರಾಜ ಹೆಸರಿನಿಂದ ಬಂತು. ಅದಾದ ಮೇಲೆ ಸುಧೀಂದ್ರರು ಅಂದರೆ 1500 ಕ್ರಿಸ್ತಶಕ 16ನೇ ಶತಮಾನ, ಅಂದರೆ 16ನೇ ಶತಮಾನದ ನಂತರ, ಅಂದರೆ 16ನೇ ಶತಮಾನದಲ್ಲಿ ರಾಯರು ಬಂದ ನಂತರ ರಾಯರ ಮಠದ ಪಂಚಾಂಗ ಅಂತ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲು ವಿಭದೇಂದ್ರರಿದ್ದರು, ಜಿತಾಮಿತ್ರರು ಇದ್ದರು, ರಘುನಂದನ ತೀರ್ಥರಿದ್ದರು, ಸುರೇಂದ್ರ ತೀರ್ಥರಿದ್ದರು, ವಿಜೇಂದ್ರರಿದ್ದರು, ಸುಧೀಂದ್ರ ತೀರ್ಥರು ಇದ್ದರು. ಆವಾಗ ಬಹುಶಃ ಆಗಿನ ಮಠ ನಂಜನಗೂಡು ಮಹಾಸಂಸ್ಥಾನ ಅಂತ ಹೇಳ್ತಾ ಇದ್ರು. ಇರಲಿ ಅದ್ರ ಬಗ್ಗೆ. ಆದರೆ ನಮಗೆ ಈಗ ನಮಗೇನು ಸಿಗ್ತಾ ಇದೆ, ರಾಯರ ಮಠದ ಪಂಚಾಂಗ ಅಂತ ನಮಗೆ ಸಿಗ್ತಾ ಇದೆ. ಇರಲಿ, ಅದಕ್ಕಿಂತ ಪೂರ್ವದಲ್ಲಿ ಇದ್ದಿದ್ದೇ ಆದರೆ ಅದನ್ನು ಕೂಡ ಉಲ್ಲೇಖ ಮಾಡಿ ಅದನ್ನು ಬರೆದಿದ್ರೆ ಗೊತ್ತಾಗ್ತಾ ಇತ್ತು. ಮೊದಲು ಆಚಾರ್ಯ ಮಧ್ವರ ಸಂಸ್ಥಾನಗಳು ಅಂತ ಹಾಗೆ ಗುರುತಿಸ್ಕೊಳ್ತಾ ಇದ್ವೇನು. ಅಂತೂ ಆ 16ನೇ ಶತಮಾನದ ನಂತರ ರಾಯರ ಮಠ ಅಂತ ಹೆಸರು ಅದು ಪ್ರಾರಂಭ ಆಯಿತು. ಶ್ರೀಪಾದರಾಜರು ಬಂದ ನಂತರ ಶ್ರೀಪಾದರಾಜರ ಮಠ ಅಂತ ಪ್ರಾರಂಭ ಆಯಿತು. ವ್ಯಾಸರಾಜರು ಬಂದ ನಂತರ ವ್ಯಾಸರಾಜ ಮಠ ಅಂತ ಪ್ರಾರಂಭ ಆಯಿತು. ಉತ್ತರಾದಿ ಮಠ ಅಂತ ಅದು ಮೊದಲಿಂದನೇ ಇದೆ ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅಂದರೆ ಕರ್ನಾಟಕದ ಎಲ್ಲ ಭಾಗದಲ್ಲಿ ಉತ್ತರ ಕರ್ನಾಟಕದವರೇ ಆ ಯತಿ ಪರಂಪರೆಯಲ್ಲಿ ವಿಶೇಷ ಮುಂದುವರೆದು ಬಂದಿದ್ದಾರೆ ಅಂತ ಉತ್ತರಾದಿ ಮಠ ಅಂತ ಕರೀತಾ ಇದ್ದಾರೆ. ಮತ್ತು ವಿಶೇಷವಾಗಿ ಮತ್ತು ಇತಿಹಾಸಕಾರರು ಹೇಳುವ ಪ್ರಕಾರವಾಗಿ ಎಲ್ಲ ಪ್ರಶ್ನೆಗಳಿಗೆ ದ್ವೈತ ವೇದಾಂತ ವಲಯದಲ್ಲಿ ಅತ್ಯಂತ ಕರಾರುವಕ್ಕಾದ ಶಾಸ್ತ್ರೋಕ್ತವಾದ ಇದಮಿತ್ತಮ್ ಅಂಥೇಳಿ ಉತ್ತರ ಕೊಡ್ತಕ್ಕಂತಹ ಸಾಮರ್ಥ್ಯ ಇರುವ ಮಠ ಉತ್ತರಾದಿ ಮಠ ಅಂತ ಇತಿಹಾಸಕಾರರು ಜ್ಞಾನಿಗಳು ಬಣ್ಣಿಸಿದ್ದಾರೆ. ಯಾಕಂದರೆ ದ್ವೈತ ಸಿದ್ಧಾಂತ ವಲಯಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ಎಲ್ಲಕ್ಕಿಂತ ಹೆಚ್ಚು ಒಂದು ವಾದದಲ್ಲಿ ಆಗಿರ್ಬೋದು, ತತ್ವನಿಷ್ಠೆಯಲ್ಲಿ ಆಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಬೇರೆಯವರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ದ್ವೈತ ಸಿದ್ಧಾಂತದ ಒಂದು ನಿಲುವು ಏನಿದೆ ಹೆಚ್ಚು ಕಾಣುವುದು ಈ ಒಂದು ಪರಂಪರೆಯಲ್ಲಿ. ಅಂದರೆ ನಾವೇನು ವಿದ್ಯಾನಿಧಿ ತೀರ್ಥರು, ರಾಮಚಂದ್ರ ತೀರ್ಥರು, ವಿದ್ಯಾನಿಧಿ ತೀರ್ಥರು, ಮತ್ತು ರಘುನಾಥ ತೀರ್ಥರು, ರಘುವರಿಯ ತೀರ್ಥರು, ಮತ್ತು ರಘುತ್ತಮ ತೀರ್ಥರು ಅಂತ ನಾವು ಕರಿತೇವೆ. ಇವರೆಲ್ಲರಿಂದ ಸಾಮಾನ್ಯ ಜಯತೀರ್ಥರು ಇವರೆಲ್ಲರಿಂದ ಆ ಪರಂಪರೆ ಉಳಿದುಕೊಂಡು ಹೆಚ್ಚು ನಿಲುವು ಪಡೆದಿದ್ದು ದ್ವೈತ ಸಿದ್ಧಾಂತ ವಿಕಾಸ ಹೊಂದಿ ಅದು ನಿಲ್ಲಲಿಕ್ಕೆ ಮೂಲವಾದ ಕಾರಣ ಇವರ ಪಾತ್ರ ಬಹಳ ಇದೆ. ಈ ಮಠದಲ್ಲಿ ಈ ಮಠದವರ ಪಾತ್ರ ಪ್ರಮುಖವಾಗಿದೆ ಅಂತ ಅನೇಕ ಜ್ಞಾನಿಗಳು ಇತಿಹಾಸಕಾರರು ಸ್ಪಷ್ಟವಾಗಿ ಬರೀತಾರೆ. ಅದು ಸತ್ಯವೂ ಹೌದು. ನಾವು ನಮ್ಮ ಈ ಭಾಗದಲ್ಲಿ ಏನು ಉತ್ತರ ಕರ್ನಾಟಕ ಇತ್ಯಾದಿಗಳಲ್ಲಿ ಇದರ ಒಂದು ಆಚಾರ ವಿಚಾರಗಳ ಬಗ್ಗೆ ಮತ್ತು ಈ ಪಾಠ ಪ್ರವಚನಗಳ ಬಗ್ಗೆ ತಮ್ಮನ್ನು ತೊಡಗಿಸಿಕೊಂಡಂಥದ್ದನ್ನು ನಾವು ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಅಂದರೆ 19ನೇ ಶತಮಾನದ ಈ ನಂತರ ನಾವು ಕೂಡ ನೋಡಿದ್ದೇವೆ, ಹಿರಿಯರು ನೋಡಿದ್ದಾರೆ. ಪಾಠ ಪ್ರವಚನಗಳಲ್ಲೇ ಅದನ್ನೇ ಕಟ್ಟಿಬದ್ಧ ದೀಕ್ಷಾಬದ್ಧರಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಉಂಟು. ಇರಲಿ, ತೊಂದರೆ ಇಲ್ಲ. ಅದೇನು ತಿಳ್ಕೊಳ್ಳೋದು ಉತ್ತರಾದಿ ಮಠ ಅಂತ ಬಂದಿದೆ. ಅದು ಉತ್ತರಾದಿ ಮಠ ಅಂತ ಹೆಸರು ಹೇಗೆ ಬಂತು ಅದರ ಬಗ್ಗೆ ಇನ್ನೂ ಕೂಡ ಚರ್ಚೆಗಳು ಉಂಟು. ಆದರೆ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಹೆಚ್ಚು ಒಂದು ಸಮರ್ಪಕವಾಗಿ ಪ್ರತಿವಾದಿಗಳಿಗೆ ಉತ್ತರವನ್ನು ಕೊಡ್ತಕ್ಕಂತಹ ಚಾಕುಚಕ್ಯತೆ, ಆ ಸಾಮರ್ಥ್ಯ ಈ ಯತಿ ಪರಂಪರೆಯಲ್ಲಿ ಕಂಡು ಬಂದಿದ್ದರಿಂದ ಅದು ಉತ್ತರಾದಿ ಮಠವೇ ಅಂತಿದೆ ಮೊದಲಿಂದಲೂ ಕೂಡ. ಬೇರೆ ಯಾವ ವ್ಯಕ್ತಿ ಹೆಸರಿನಿಂದ ಬರಲಿಲ್ಲ, ಉತ್ತರಾದಿ ಮಠ ಅಂತ ಅದು ಬಂದಿದೆ. ಇನ್ನು ಆ ಹೆಸರಿನ ಬಗ್ಗೆ ಅನೇಕ ಉಲ್ಲೇಖಗಳು ಮತ್ತು ವಿಚಾರಗಳು, ಆಳವಾದ ಚರ್ಚೆಗಳು ನಡೀತಾ ಇದೆ. ತೊಂದರೆ ಇಲ್ಲ. ಅಂತೂ ಆ ಉತ್ತರಾದಿ ಮಠ ಎಂಬತಕ್ಕಂಥದ್ದು ಬಂದಿದೆ. ಅದು ಮೊದಲಿಂದನೂ ಕೂಡ ಹಂಸನಾಮಕ ಪರಮಾತ್ಮನಿಂದ ಅದು ಪ್ರಾರಂಭವಾಗಿ ಹಾಗೆಯೇ ಉತ್ತರಾದಿ ಮಠ ಅಂತ ಅದು ಬಂತು ಅಂತ ಉಳಿಕಿದ್ದೆಲ್ಲೂ ಕೂಡ ಹೆಸರಿನಿಂದ ನಿಮಗೆ ಗೊತ್ತೇ ಇದೆ. ಮಾಧವ ಸಂಸ್ಥಾನ ಮಠ, ಮತ್ತು ಶ್ರೀಪಾದರ ಮಠ, ಹೀಗೆ ಅಕ್ಷೋಭ ತೀರ್ಥರ ಮಠ ಅಂತೆಲ್ಲ ಉಂಟು. ಇದು ಮಾತ್ರ ವ್ಯಕ್ತಿ ಹೆಸರು ಕಂಡು ಬರೋದಿಲ್ಲ, ಉತ್ತರಾದಿ ಮಠ ಅಂತೇಳಿ. ಎಲ್ಲರೂ ಕೂಡ ಮೊಟ್ಟ ಮೊದಲಿಗೆ ಉತ್ತರ ಕೊಡಲಿಕ್ಕೆ ಏನೇ ಸಮಸ್ಯೆಗಳಿದ್ದರೂ ಕೂಡ ಉತ್ತರ ಕೊಡಲಿಕ್ಕೆ ತಯಾರಾದ ಒಂದು ಪೀಠಗಳು
ವಲಯಗಳು ಅಂತಂದರೆ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಇತಿ ವಲಯಗಳು ಒಂದು ಹೆಚ್ಚಿನ ಕಾರ್ಯವನ್ನು ಮಾಡಿದ್ದಾರೆ ಮತ್ತಕ್ಕಂಥದ್ರಲ್ಲಿ ಸಂಶಯವೇ ಇಲ್ಲ. ಅಷ್ಟು ನಿಷ್ಠೆ ಮಾಡ್ಕೊಂಡು ಬಂದಿದ್ದಾರೆ. ಬೇರೆಯವರು ಯಾರು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ಕೂಡ ಮಾಡಿದ್ದಾರೆ. ಆದರೂ ಉತ್ತರಾದಿ ಮಠ ಅಂತ ಹೆಸರು ಹೇಗೆ ಉಳಿಯುತ್ತೆ ಎಂಬುದಕ್ಕೆ ಸ್ವಲ್ಪ ಮಟ್ಟಿಗೆ ನಾನು ನೋಡಿದ್ದನ್ನು ಹೇಳಿದ್ದೇನೆ ಅಷ್ಟೇ ಆಗಲಿ. ಆದರೆ ಅದು ಉತ್ತರಾದಿ ಮಠ ಅಂತ ಬಂತು ಅಂತಕ್ಕಂಥದ್ದು ವಿಶೇಷ ಅನೇಕ ಗುರು ಚರಿತ್ರೆ ಆಗಿರ್ಬೋದು, ಬೇರೆ ಬೇರೆ ಯತಿ ಪರಂಪರೆಯ ಮಹಿಮೆಗಳಾಗಿರ್ಬೋದು, ಅದರ ಬಗ್ಗೆ ವಿಷಯ ಕಂಡು ಬರ್ತದೆ. ನಂತರ ಹೀಗೆ ಬೆಳೆದು ಬಂತು. ಹೀಗಿಷ್ಟು ಪರಂಪರೆ ಬೆಳೆದು ಬಂದು ಶ್ರೀಪಾದರ ಈ ಎಲ್ಲ ಪೀಠಗಳು ಬರೋದು ಹತ್ತತ್ರ ಏನಿಲ್ಲ ಅಂದರೂ ಕೂಡ 14ರಿಂದ 15 ತನಕ, ಅಂದರೆ ವ್ಯಾಸ ರಾಜರ ತನಕ. ನಂತರ ಇದರ ಕೊನೆಯ ಭಾಗದಲ್ಲಿ ಪುರಂದರದಾಸರು ಕೂಡ ಬರ್ತಾರೆ. ಇಲ್ಲಿ ತನಕ ಹತ್ತತ್ರ ನಾವೇನೆಂದು ಕೂಡ 30ರಿಂದ 33 ಪೀಠಾಧಿಪತಿಗಳನ್ನು ಹೊಂದಿರತಕ್ಕಂಥ ಕಾಲ. 14ರಿಂದ 15 ನಡುವಿನ ಕಾಲಘಟ್ಟ ಅಂತಂದರೆ ಹತ್ತತ್ರ 30ರಿಂದ 33 ಪೀಠಾಧಿಪತಿಗಳನ್ನು ಹೊಂದಿರತಕ್ಕಂಥ ಕಾಲ. ಅಂದರೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕರ್ನಾಟಕ ಎರಡೂ ಕೂಡ ನಾವು ತೆಗೆದುಕೊಂಡರೆ ನಮ್ಮ ಒಂದು ವೈಷ್ಣವ ಪರಂಪರೆಯನ್ನೇ ಪ್ರಧಾನವಾಗಿಟ್ಟುಕೊಂಡು ಅದನ್ನು ಪ್ರಚುರಪಡಿಸಲಿಕ್ಕಿರ್ತಕ್ಕಂಥ ಪೀಠಾಧಿಪತಿಗಳು ಅತ್ಯಂತ ತಪಸ್ವಿಗಳು, ಮಹಾಮೇಧಾವಿಗಳು ಮತ್ತು ದೇವಾಂಶ ಸಂಭೂತರು. ಅಂದರೆ ಸಾಕ್ಷಾತ್ ಜಯತೀರ್ಥರು ಇಂದ್ರಾವತಾರ ಅಂತ ಹೇಳ್ತಾರೆ. ಮುಂದೆ ಬರ್ತಕ್ಕಂತಹ ಅನೇಕ ಯತಿಗಳು ಋಷಿಮುನಿಗಳು ಯತಿಗಳಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಮುಂದೆ ವಿಭದೇಂದ್ರ ತೀರ್ಥರು ಕೂಡ, ಇನ್ನು ಜಿತಾಮಿತ್ರರು ಏನು ಬಂದಿದ್ದಾರೆ ಸಾಕ್ಷಾತ್ ರುದ್ರಾಂಶ ಸಂಭೂತರು ಅಂತ ಅವರನ್ನು ಕರೀತಾ ಇದ್ದಾರೆ. ಮತ್ತು ವ್ಯಾಸರಾಜರಂತರೂ ಸಾಕ್ಷಾತ್ ಪ್ರಹ್ಲಾದರು ದೇವತೆಗಳು ಅಂತ ಅವರು ಕೂಡ ಕರೀತಿದ್ದಾರೆ. ಮುಂದೆ ಅವರಿಗೆ ರಾಯರಾಗಿ ಬಂದರು ಅಂತ ಅವರ ಹಿನ್ನೆಲೆ ಇದೆ. ಹೀಗೆ ಶ್ರೀಪಾದರಾಜರು ಸಾಕ್ಷಾತ್ ಧ್ರುವ ಅಂತ ಧ್ರುವರಾಜರು ಅಂತ ಅವರು ಕರೀತಾ ಇದ್ದಾರೆ. ಅಂದರೆ ಏನಾಯಿತು, ಎಲ್ಲರೂ ಕೂಡ ದೇವಾಂಶ ಸಂಭೂತರಾಗಿರ್ತಕ್ಕಂಥವಳಿ ಮಹಾ ತಪಸ್ವಿಗಳೇ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆ ಒಂದು ಒಟ್ಟಾಗಿ ಒಗ್ಗಟ್ಟಿನಿಂದ ಇದನ್ನು ಬೆಳೆಸಿದರು. ಯಾವುದೇ ಒಂದು ಪರಸ್ಪರ ವೈಷಮ್ಯಗಳಾಗಲಿ ಗಲಭೆಗಳಾಗಲಿ ಇರಲಿಲ್ಲ. ಒಬ್ಬರು ಯತಿಗಳು ಇನ್ನೊಬ್ಬರ ಯತಿಗಳ ಹತ್ರ ಓದೋದು, ಆ ಯತಿಗಳು ಇವರು ನೋಡಲಿಕ್ಕೆ ಸಂಸ್ಥಾನಗಳು ಬೇರೆ ಬೇರೆ ಕಂಡರೂ ಕೂಡ ಪರಸ್ಪರ ಆ ಪೀಠದವರು ಇವರ ಯತಿಗಳ ಹತ್ರ, ಈ ಯತಿಗಳು ಆ ಯತಿಗಳ ಹತ್ರ ಬೇರೆ ಪರಸ್ಪರ ಹೊಂದಾಣಿಕೆ ಸ್ನೇಹದಿಂದ ಇರತಕ್ಕಂಥ ಕಾಲಘಟ್ಟ ನೋಡಿದ್ದೀರಿ. ಒಬ್ಬರು ಯತಿಗಳು ಬರೀ ಇನ್ನೊಬ್ಬರು ಯತಿಗಳ ಅಧ್ಯಯನ ಮಾಡಿದ್ದು. ಈ ಒಂದು ಸಂಸ್ಥಾನದಲ್ಲಿ ಆ ಸಂಸ್ಥಾನದ ಯತಿಗಳು, ಈ ಸಂಸ್ಥಾನದ ಯತಿಗಳು ಎಲ್ಲರ ಸಮಾಗಮ ಇತ್ತು. ಇಂಥವರಿಂದಲೇ ಕಲಿಬೇಕು ಅಂತ ಇರಲಿಲ್ಲ. ಯಾರ ಬಳಿ ವಿದ್ಯೆ ಇದೆ, ಯಾರು ಗುರುಗಳಿದ್ದಾರೆ, ಯಾರನ್ನು ಸ್ವೀಕಾರ ಮಾಡಬೇಕು, ಹಾಗೆ ಪರಸ್ಪರ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಿನಿಂದ ಈ ಕಾರ್ಯವನ್ನು, ಅಂದರೆ ದ್ವೈತ ಸಿದ್ಧಾಂತದ ಪ್ರಚಾರದ ಕಾರ್ಯವನ್ನು ಹಾಗೂ ಆಚಾರ್ಯರ ಏನು ಆಚಾರ್ಯರಿಂದ ಕೊಡಲ್ಪಟ್ಟಂತಹ ಅನೇಕ ತತ್ವಗಳನ್ನು ಪ್ರಚುರಪಡಿಸುವಲ್ಲಿ ದೀಕ್ಷಾಬದ್ಧರಾಗಿ ಇದ್ದಂತಹ ಕಾಲ ಅದು. ಎಲ್ಲರೂ ಕೂಡ ಅನ್ಯೋನ್ಯತೆಯಿಂದ ಚೆನ್ನಾಗಿದ್ದರು ಎಂಬತಕ್ಕಂಥದ್ದು ನಮಗೆ ತಿಳಿದು ಬರುತ್ತದೆ. ಇದಾದ ನಂತರ ಶ್ರೀಪಾದರಾಜರು, ಈಗ ನಮಗೆ ಶ್ರೀಪಾದರಾಜರ ಬಗ್ಗೆ ನಿನ್ನೆ ನಾವು ಸ್ವಲ್ಪ ನೋಡಿದ್ದೇವೆ. ಅವರ ಬಗ್ಗೆ ದೊಡ್ಡ ಬೃಹತ್ತಾದ ಗ್ರಂಥವೇ ಇದೆ. ಮಹಾಮೇಧಾವಿಗಳು, ತಪಸ್ವಿಗಳು. ಇನ್ನೊಂದು ವಿಷಯ ಅಂತಂದರೆ, ನಮ್ಮ ಒಂದು ದ್ವೈತ ಸಿದ್ಧಾಂತದ ಬೆಳವಣಿಗೆ ಜೊತೆಗೆ 14ನೇ ಶತಮಾನದಲ್ಲಿ ಕೇವಲ ನಮ್ಮ ತತ್ವ ಒಂದೇ ಅಂತಲ್ಲ, ಅನೇಕ ತತ್ವಗಳು ಉನ್ನತ ಸ್ಥಿತಿಗೆ ಬಂದಂಥ ಕಾಲ ಅದು. ಈಗಾಗಲೇ ವಿಶಿಷ್ಟ ರಾಮಾನುಜ ಪಂಥೀಯರು ಕೂಡ ಇದ್ದರು. ಅವರು ಕೂಡ ವಿಶೇಷವಾಗಿ ತಮ್ಮ ತತ್ವಗಳನ್ನು ಬೆಳೆಸುವ ಹಂತದಲ್ಲಿದ್ದರು. ಅವರ ಒಂದು ಮತವೂ ಇತ್ತು. ಈಗಾಗಲೇ ವೀರಶೈವ ಮತ ಅದು ಕೂಡ ಈ ಏನು ಬಸವಣ್ಣವರಿಂದ ಮುಂದುವರೆದು ಬರತಕ್ಕಂತಹ ಏನು ಭಕ್ತಿ ಕ್ರಾಂತಿಯನ್ನು ಮಾಡಿ ಬಂದಿರತಕ್ಕಂತಹ ಏನೊಂದು ಪ್ರಸಂಗ ಇತ್ತು, ಅದು ಕೂಡ ನಡೆದು ಬಂದು ಈಗ ವೀರಶೈವ ಜಾಗೃತಿಗೊಂಡು ಉನ್ನತದೆಡೆಗೆ ಸಾಗತಕ್ಕಂತಹದ್ದು. ಅವರು ಪತಿಯರು ಇದ್ದರು. ಈ ಕಡೆ ವಿಶಿಷ್ಟಾದ್ವೈತ ಪರಂಪರೆ ರಾಮಾನುಜ ಪರಂಪರೆಯವರು, ಈ ಕಡೆ ಶಂಕರಾಚಾರ್ಯ ಪರಂಪರೆಯವರು ಇದ್ದರು. ಹೀಗೆ ಎಲ್ಲ ಧರ್ಮಗಳು ತಮ್ಮ ತಮ್ಮ ಸಿದ್ಧಾಂತಗಳು ಅಥವಾ ತಮ್ಮ ತಮ್ಮ ವಿಚಾರಗಳನ್ನು ಉನ್ನತಿಗೆ ತೆಗೆದುಕೊಂಡು ಹೋಗಬೇಕು ಬರ್ತಕ್ಕಂತಹ ತವಕದಲ್ಲಿರ್ತಕ್ಕಂತಹ ಕಾಲಘಟ್ಟ ಅದು. ಮತ್ತು ಎಲ್ಲರಿಗೂ ಕೂಡ ರಾಜಾಶ್ರಯ ಸಿಗ್ತಾ ಇತ್ತು. ಏನೇ ಇರಲಿ, ಒಂದು ಶೈವ ಮತವೇ ಇರಲಿ ಅಥವಾ ವಿಶಿಷ್ಟಾದ್ವೈತ ಮತವೇ ಇರಲಿ, ಅದ್ವೈತ ಮತವೇ ಇರಲಿ, ದ್ವೈತ ಮತವೇ ಇರಲಿ, ಇವರೆಲ್ಲರಲ್ಲೂ ಕೂಡ ಸಮಾನವಾದ ಅಂಶ ಅಂತಂದರೆ ಹಿಂದೂಗಳು. ಮೊದಲು ಹಿಂದೂಗಳು, ಅದಾದ ಮೇಲೆ ಬ್ರಾಹ್ಮಣರು, ಅದರಲ್ಲಾದ್ಮೇಲೆ ವೈಷ್ಣವರು, ಯತಿ ಪರಂಪರೆ, ಹೀಗೆ ಇವರೆಲ್ಲರಲ್ಲೂ ಕೂಡ ಇವರು ಹಿಂದೂಗಳು ಎಂಬತಕ್ಕಂಥ ಚೌಕಟ್ಟಲ್ಲಿ ಬರ್ತಾರೆ. ಮೊದಲು ಹಿಂದೂಗಳು, ಅದರ ಒಳಗಡೆ ಅನೇಕ ಪರಂಪರೆಗಳು, ವಿಚಾರಗಳು ಬೇರೆ ಬೇರೆ ಆದರೂ ಕೂಡ ಅದು
ಹೊಂದಾಣಿಕೆ ಇತ್ತು, ಪರಸ್ಪರ ಸಾಮರಸ್ಯ ಇತ್ತು ಮತ್ತಕ್ಕಂಥದ್ದು ಕೂಡ ಕಂಡು ಬರುತ್ತದೆ. ಮತ್ತು ಎಲ್ಲರಿಗೂ ಕೂಡ ಆಗಿನ ಕಾಲದ ರಾಜರುಗಳು ಆಶ್ರಯ ಕೊಡ್ತಾ ಇದ್ರು. 14ನೇ ಶತಮಾನದ ನಂತರ ವಿಜಯನಗರ ಸಾಮ್ರಾಜ್ಯ ಉನ್ನತಿಯನ್ನು ಪಡೆದಿರತಕ್ಕಂಥ ಕಾಲ, ವಿಜ್ಞಾನದಿಂದ ಆಗಿರ್ಬೋದು ಉನ್ನತಿಯನ್ನು ಪಡೆದ ಕಾಲ. ಆ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಆಶ್ರಯ ಕೊಟ್ಟಂತಹ ಒಂದು ವಿಶೇಷವಾಗಿ ಹಿಂದೂ ಧರ್ಮದ ರಕ್ಷಣೆಗೆ ಕಟಿಬದ್ಧವಾಗಿ ನಿಂತಹ ಸಾಮ್ರಾಜ್ಯ ಅಂದರೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ಬೋದು. ಈಗಾಗಲೇ ಅನೇಕ ಅನ್ಯ ಮತೀಯರ ಅಥವಾ ಮುಸ್ಲಿಮರ ಆಕ್ರಮಣ ಅದು ಪ್ರಬಲವಾಗಿತ್ತು. ಬೇರೆ ಅದೆಲ್ಲ ಇತಿಹಾಸದಲ್ಲಿ ನೀವು ಓದಿ ನೀವು ತಿಳ್ಕೊಳ್ಬೋದು ಏನೇನು ತೊಂದರೆಗಳಾಗ್ತಾ ಇತ್ತು. ಹಿಂದೂ ಧರ್ಮವನ್ನು ಉಳಿಸ್ತಕ್ಕಂಥ ಸ್ಥಿತಿ ಎಷ್ಟು ಆ ಸಂದರ್ಭಕ್ಕೆ ಎಷ್ಟು ಮಹತ್ವವಾಗಿತ್ತು ಮತ್ತಕ್ಕಂಥದ್ದು ನಮ್ಮ ಇತಿಹಾಸ ನೋಡುವಾಗ ಗೊತ್ತಾಗ್ತದೆ. ಈಗಾಗಲೇ ಯಾರ್ಯಾರೇನು ಆಳಿದ್ರು, ಯಾವ್ಯಾವ ಸಾಮ್ರಾಜ್ಯಗಳು ಯಾವ ರೀತಿ ಪತನ ಕಂಡಿವೆ, ಏನೇನೆಲ್ಲ ಆಗಿವೆ, ನಮ್ಮನ್ನು ನಾವು ಕರ್ನಾಟಕದ ಮಾತು ನೋಡ್ತಾ ಇದ್ದೇವೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಬದಲಿರ್ತಕ್ಕಂಥ ಅನೇಕ ಬೇರೆ ಹೊರದೇಶದ ರಾಜರುಗಳು ಬಹಳಷ್ಟು ಬಂದು ಇಲ್ಲಿ ಆಳ್ವಿಕೆಯನ್ನು ಮಾಡಿದಂಥ ಕಾಲ. ಮುಸ್ಲಿಮ ದೊರೆಗಳಾಗಿರ್ಬೋದು, ಬೇರೆ ಬೇರೆ ರಾಜರುಗಳಾಗಿರ್ಬೋದು ಬಂದು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅಂತ ಪಣ ತೊಟ್ಟಂಥ ಕಾಲ. ಇಂತಹ ಒಂದು ಪ್ರಕ್ಷುಬ್ಧ ವಾತಾವರಣದಲ್ಲಿಯೂ ಕೂಡ ಪುನಃ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಬೇಕು, ನಮ್ಮ ಹಿಂದುತ್ವ ಉಳಿಬೇಕು, ನಮ್ಮ ಒಟ್ಟಾರೆ ಏನೇ ಬೇರೆ ಬೇರೆ ಮತಗಳನ್ನು ಪ್ರಚಾರ ಮಾಡಿದ್ರು ಕೂಡ ಎಲ್ಲರೂ ಹಿಂದೂಗಳೇ. ಒಟ್ಟಾರೆ ಎಲ್ಲ ನಿಟ್ಟಿನಲ್ಲೂ ಕೂಡ ಧರ್ಮ ಅದು ಉಳಿಬೇಕು. ಇವರೆಲ್ಲರೂ ಕೂಡ ಉಳಿದರೆ ನಮ್ಮ ಧರ್ಮ ಉಳಿತದೆ. ಮೊದಲು ನಾವು ಹಿಂದೂಗಳು ಉಳಿಬೇಕು, ಹಿಂದೂಗಳು ಉಳಿದ್ರೆ ಅವರವರ ಧರ್ಮ ಉಳಿತದೆ. ಆದರೆ ಮೊದಲು ಹಿಂದುತ್ವ ಎಂಬತಕ್ಕಂಥದ್ದೇನಿದೆ ಅದೊಂದು ಮನೆ ಇದ್ದ ಹಾಗೆ. ಆ ಮನೆ ಚೆನ್ನಾಗಿದ್ದರೆ ಆ ಮನೆ ಒಳಗಡೆ ನಾವೆಲ್ಲರೂ ಕೂಡ ನಮ್ಮ ಆಚರಣೆ ಮಾಡ್ಕೊಳ್ಬೋದು. ಆ ಹಿಂದುತ್ವ ಅಥವಾ ಹಿಂದೂ ಧರ್ಮ ಎಂಬತಕ್ಕಂಥ ಮನೆಗೆ ಹೊರಟೋದ್ರೆ ನಾವೆಲ್ಲ ಆಚರಣೆ ಮಾಡ್ಕೊಳ್ಳೋಕ್ಕಾಗ್ತದೆ. ನಾವೆಲ್ಲ ಬೇರೆ ಬೇರೆ ರೀತಿಯಾದ ಆಚರಣೆ ಮಾಡ್ಕೊಳ್ತಾ ಇರ್ಬೋದು. ಯಾವ ಹಿಂದುತ್ವ ಅಥವಾ ಹಿಂದೂಗಳು ಎಂಬತಕ್ಕಂಥ ದೊಡ್ಡ ಮನೆಯಲ್ಲಿ ನಮ್ಮ ಆಚಾರ ವಿಚಾರಗಳು ಮಾಡ್ಕೊಂಡಿದ್ದೇವೆ. ಆದ್ದರಿಂದ ಅದನ್ನು ನಾವು ಮರಿಬಾರ್ದು. ಅದು ಆ ಮನೆ ಏನಿದೆ ಆ ಹಿಂದೂ ಧರ್ಮ ಅಥವಾ ಶ್ರೇಷ್ಠವಾದ ಮನೆ ಅದು ಉಳಿದರೆ ಆ ಮನೆ ಒಳಗಡೆ ತಮ್ಮ ತಮ್ಮ ತತ್ವಗಳನ್ನು, ತಮ್ಮ ತಮ್ಮ ವಿಚಾರಗಳನ್ನು, ತಮ್ಮ ತಮ್ಮ ಸಂಸ್ಕಾರಗಳನ್ನು ಬೆಳೆಸಲು ಕಾರಣವಾಗ್ತದೆ. ಅದೇ ಇಲ್ಲ ಅಂತಂದರೆ, ಯಾವ ಮನೆಯೇ ಇಲ್ಲ ಅಂತಂದರೆ ಮನೆ ಒಳಗಿರತಕ್ಕಂಥವ್ರು ಮಾಡಲಿಕ್ಕೆ ಹೇಗೆ ಸಾಧ್ಯ? ಆದ್ದರಿಂದ ಅದು ಹಿಂದೂ ಧರ್ಮದ ರಕ್ಷಣೆಗೆ ನಿಂತಹ ಸಾಮ್ರಾಜ್ಯ ವಿಜಯ ಸಾಮ್ರಾಜ್ಯ ಅಂತ ನಾವು ಹೇಳಬಹುದು. ಈ ನಿಟ್ಟಿನೊಳಗೆ ಇದು ಬೆಳೆದು ಬಂದಿರತಕ್ಕಂತಹ ಕಾಲ ಆಗಿತ್ತು. ಇಷ್ಟು ಯತಿ ಪರಂಪರೆ ಇರತಕ್ಕಂಥ ಕಾಲ. ಈ ಒಂದು ಸಂದರ್ಭ ಬಂದಿರತಕ್ಕಂಥದ್ದು ಶ್ರೀಪಾದರಾಜರು ಕೂಡ ಅದನ್ನು ವಿಶೇಷ ಸಾಧನೆ ಮಾಡಿದ್ದಾರೆ. ಅವರ ಬಗ್ಗೆ, ಅವರ ವಿದ್ವತ್ತಿನ ಬಗ್ಗೆ ಬೃಹತ್ತಾದ ಗ್ರಂಥವೇ ಇದೆ. ವ್ಯಾಸರಾಜರ ಬಗ್ಗೆ ಬೃಹತ್ತಾದ ಗ್ರಂಥವೇ ಇದೆ. ಈ ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ನಮ್ಮ ಒಂದು ವೈಷ್ಣವ ಪರಂಪರೆ, ನಮ್ಮ ವಲಯದಲ್ಲಿ ವಿಚಾರ ಮಾಡಬೇಕಾದ ಪ್ರಸಂಗ ಅಂತಂದರೆ ಒಂದು ಭಕ್ತಿ ಪಂಥ ನಿರ್ಮಾಣವಾದ ಕಾಲ ಅದು. ಶ್ರೀಪಾದರಾಜರು ವಾಗ್ವಜ್ರ ಎಂಬತಕ್ಕಂಥ ಬೃಹತ್ತಾದ ಗ್ರಂಥವನ್ನು ಬರೆಯತಕ್ಕಂಥ ಸಾಮರ್ಥ್ಯ ಇದ್ದವರು. 64 ವಿದ್ಯೆಗಳಲ್ಲಿ ಪ್ರಾವೀಣ್ಯತೆ ಪಡೆದುಕೊಂಡಿರ್ತಕ್ಕಂತಹ ಮಹಾ ತಪಸ್ವಿಗಳು ಧ್ರುವರಾಜರ ಅವತಾರ ಅಂತ ಹೇಳ್ತಾರೆ. ಅಂತಹ ಮಹಾಮೇಧಾವಿಗಳು ಹರಿದಾಸ ಕೀರ್ತನೆಗಳನ್ನು ಬರೆಯುವತ್ತ ಮನಸ್ಸು ಮಾಡಿದರು. ಅವಾಗ ಹೇಗಿತ್ತು ಅಂತಂದರೆ, ತತ್ವ ಪ್ರಚಾರ ಎಂಬತಕ್ಕಂಥದ್ದು ಬೇರೆ ಬೇರೆ ವಿಮರ್ಶಕಾರರ ಅಭಿಪ್ರಾಯದ ಮೇರೆಗೆ ಯಾರು ಇಚ್ಛೆ ಪಟ್ಟು ಕೇಳ್ತಾರೋ, ತಿಳಿಯುವ ಕುತೂಹಲ ಇದೆಯೋ ಅವರಿಗೆ ಮಾತ್ರ ಈ ದ್ವೈತ ಸಿದ್ಧಾಂತದ ವಿಚಾರವನ್ನು ಹೇಳಬೇಕು. ಅರ್ಥಾತ್ ಅಧಿಕಾರಿಗಳಿಗೆ, ಯಾರಿಗೆ ಆ ಕೇಳುವ ಅಥವಾ ಕಲಿಯುವ ಸಾಮರ್ಥ್ಯ ಇದೆ ಅಂತಹ ಅಧಿಕಾರಿಗಳಿಗೆ ಸ್ವತಃ ಅವನು ಕಲಿಬೇಕು ಅಂತ ಮುಂದೆ ಬಂದಾಗ ಮಾತ್ರ ಈ ತತ್ವಗಳನ್ನು ತಿಳಿಸಬೇಕು ಅಂತ ಇತ್ತು. ಅಂದರೆ ವ್ಯಾಪಕವಾದ ಪ್ರಚಾರ ಇರಲಿಲ್ಲ. ಬಹಿರಂಗವಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ನೀವೇನು ಬೇಕಿದ್ದರೆ ಗುರುಗಳನ್ನು ಹೋಗಿ ಹುಡುಕಬೇಕು, ಅಲ್ಲಿ ಸೇವೆ ಮಾಡಬೇಕು. ಸೇವೆ ಮಾಡಿ ಅವರು ಸಂತೋಷಪಟ್ಟು ವಿದ್ಯೆಯನ್ನು ಹೇಳಿದರೆ ಅದು ಬರ್ತಾ ಇತ್ತು. ಅವರೇ ಬಂದು ಹೇಳ್ತಕ್ಕಂಥ ಪ್ರಸಂಗಗಳಿಲ್ಲ. ನೀವೇ ಗುರುಗಳನ್ನು ಹುಡುಕಿಕೊಂಡು ಹೋಗಿ ನಿಮ್ಮ ಆಸಕ್ತಿಯನ್ನು ತೋರಿಸಿ ಕಲಿಯಬೇಕು. ಯಾರಿಗೆ ಆ ಒಂದು ಸಾಮರ್ಥ್ಯ ಇಲ್ಲ ಹಿಂದುಳಿತಾ ಇದ್ದರು. ಕಠಿಣವಾದ ಸಂಸ್ಕಾರಗಳಿತ್ತು, ಆಚಾರ ವಿಚಾರಗಳಿತ್ತು. ತುಂಬ ಕಠಿಣವಾದ ಸಂಸ್ಕಾರಗಳು, ಆಚಾರ ವಿಚಾರಗಳು ನಮ್ಮದು ಪರಂಪರೆ ಸುಲಭದಲ್ಲಿ ಆಗುವಂಥದ್ದಲ್ಲ. ಯಾಕಂದರೆ ಅದು ಸಂಪ್ರದಾಯ ಪದ್ಧತಿ ಮತ್ತಕ್ಕದೇನಿದೆ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಅದು ಯೋಗ್ಯತೆ ಇದ್ದವರಿಗೆ ಅಥವಾ ದೈಹಿಕ ಸಾಮರ್ಥ್ಯ ಇದ್ದವರಿಗೆ, ಮಾನಸಿಕ ಸಾಮರ್ಥ್ಯ ಅಥವಾ ಎಲ್ಲ ಆರೋಗ್ಯದ ಸ್ಥಿತಿ ಚೆನ್ನಾಗಿದ್ದರೆ ಅದೆಲ್ಲವೂ ಕೂಡ ಮಾಡಬಹುದು. ಅದು ಇತ್ತು. ಅದು ಪರಂಪರೆ ಅದು ಹಾಗೆ ಮುಂದುವರೆದಿತ್ತು.
ಕೆಲವೊಬ್ಬರು ಮಾಡ್ತಾ ಇದ್ದರು, ಕೆಲವೊಬ್ಬರು ಮಾಡ್ತಾ ಇರಲಿಲ್ಲ. ಹೀಗದು ವ್ಯಾಪಕವಾದ ಪ್ರಚಾರ ಇದ್ದಿದ್ದಿಲ್ಲ. ಪ್ರಾಕೃತ ಮಾತಾಡಿದರೆ ಸಂಸ್ಕೃತ ಭಾಷೆಯಲ್ಲೇ ಮಾತಾಡ್ತಕ್ಕಂಥದ್ದು. ಕೆಲವೊಬ್ಬರು ಹೇಗಿತ್ತು ಅಂತಂದರೆ, ಪೂಜೆ ಆಗುವಾಗ ಬೆಳಿಗ್ಗೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಪೂಜೆ ಪ್ರಾರಂಭ ಮಾಡಿ ಊಟ ಮಾಡಿ ಸಾಯಂಕಾಲ ಸಂಧ್ಯಾವನ ಆಗುವ ಸಮಯದ ತನಕ ಮಾತುಕತೆ ಏನಿದ್ರು ಕೂಡ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದರು ಅಂತ ಒಂದು ಕಾಲಘಟ್ಟ ಇತಿಹಾಸಕಾರರು ಹೇಳಿದ್ದು. ಅಂದರೆ ಅಷ್ಟು ಒಂದು ಬೇರೆ ಇಂಗ್ಲೀಷ್ ಅಥವಾ ಬೇರೆ ಭಾಷೆಗಳು, ಕನ್ನಡ ಇತ್ಯಾದಿಗಳು ಅದು ಮಾತಾಡಿದರೆ ಮೈಲಿಗೆ. ಪೂಜಾದಿಗಳಾಗುವಾಗ ಮಾತಾಡೋದಾದರೆ, ಊಟ ಕೂತಾವಾಗ ನೀವು ಮಾತಾಡೋದಾದರೆ ಸಂಸ್ಕೃತದಲ್ಲೇ ಮಾತಾಡ್ತಕ್ಕಂಥ ಒಂದು ಕ್ರಮ ಇತ್ತಂತೆ. ಅಷ್ಟು ಒಂದು ನಿಷ್ಠೆಯಿಂದ ಬರ್ತಾಯಿದ್ರು. ಅದು ಸಂಸ್ಕೃತ ವಾಂಗ್ಮಯದಲ್ಲಿ ವ್ಯವಹಾರ ಮಾಡ್ತಕ್ಕಂಥದ್ದು, ಅತಿ ನಿಷ್ಠೆಯನ್ನು ಮಾಡಿಕೊಂಡಿರ್ತಕ್ಕಂಥ ಕ್ರಮ ಇತ್ತು. ಇದೆಲ್ಲವೂ ಕೂಡ ಹಾಗಾದರೆ ಎಲ್ಲರೂ ಕೂಡ ಆ ದ್ವೈತ ಸಿದ್ಧಾಂತದ ಏನಿದೆ ಇನ್ನು ಹಾಗಾದರೆ ಇದು ಕೆಲವು ವ್ಯಕ್ತಿಗಳಿಗೆ ಮಾತ್ರ ಅದು ಪರಿಚಯ ಆಗುವ ಸ್ಥಿತಿ ಇತ್ತು. ಇವಾಗ 100 ಜನ ಮಾತೃ ಅಂತಂದರೆ ಅದರಲ್ಲಿ ಅರ್ಹತೆ ಕೆಲವರು ಮಾತ್ರ ಇರ್ತದೆ, ಅವರು ಮಾತ್ರ ಹೋಗಿ ಪಾಠ ಕೇಳುವುದು, ಮುಂದೆ ತಯಾರಾಗೋದು ಅಂತಿತ್ತು. ಇನ್ನು ಉಳಿದವರಿಗೆ ಅದರ ಬಗ್ಗೆ ಏನಿದೆ ಆ ವಿಷಯವೂ ಗೊತ್ತಾಗ್ತಿದ್ದಿಲ್ಲ. ಯಾರು ಓದ್ತಾ ಇದ್ದರು, ಯಾರು ಅಧ್ಯಯನ ಮಾಡ್ತಾ ಇದ್ರು, ಯಾರು ಅಂಥವರಿಗೆ ಕೈ ಮುಗಿತಾ ಇದ್ದರಷ್ಟೇ ಆಗಲಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಹೇಗಿದೆ ಅದಕ್ಕೆ ಸುಮ್ಮನೆ ಅಲ್ಲ. ಈ ತತ್ವಜ್ಞಾನದ ಅಧ್ಯಯನ, ಸಿದ್ಧಾಂತಗಳ ಅಧ್ಯಯನ ಅಂತಂದರೆ ಅಲ್ಲಿ ವ್ಯಾಕರಣ ಜ್ಞಾನ ಬೇಕು, ತರ್ಕಜ್ಞಾನ ಬೇಕು, ಶಬ್ದಗಳ ಪರಿಚಯ ಆಗಬೇಕು. ಸುಲಭ ಇಲ್ಲ ಅದು. ಬಹಳ ಕೃಷಿ ಮಾಡಬೇಕಾಗ್ತದೆ. ಸತತವಾಗಿ ಅಧ್ಯಯನ ಮಾಡಿದರೆ ಮಾತ್ರ ಅದು ಒಳ ಹರಿವು ಗೊತ್ತಾಗ್ತದೆ. ಸುಮ್ಮನೆ ಸುಲಭದಲ್ಲಿ ಅರ್ಥ ಆಗುವಂಥದ್ದಿಲ್ಲ. ಅಷ್ಟು ಒಂದು ವ್ಯಾಕರಣ, ಕ್ರಿಯಾಪದಗಳು, ವಿಗ್ರಹಗಳು, ಆ ಒಂದು ಇದನ್ನೇ ಬೇರೆ. ಅದಕ್ಕೆ ಬಹಳ ಸಾಮರ್ಥ್ಯ ಬೇಕಾಗ್ತದೆ. ಜನ್ಮಾಂತರದ ಸಂಸ್ಕಾರವೂ ಅದಕ್ಕೆ ಸಹಾಯಕವಾಗ್ತದೆ. ಅಷ್ಟು ಕೆಪಾಸಿಟಿ ಸಾಮರ್ಥ್ಯ ಯಾರಿಗಿರ್ತದೆ ಅವರು ಅದನ್ನು ಅಧ್ಯಯನ ಮಾಡ್ಕೊಂಡು ಬರ್ತಾ ಇದ್ರು. ಆ ಕುತೂಹಲ ಇದ್ದವರು ಮಾತು ಹೇಳ್ತಕ್ಕಂಥದ್ದು ಹೀಗೆ ಅದೊಂದು ಚೌಕಟ್ಟಿನಲ್ಲಿತ್ತು. ಶ್ರೀಪಾದರಾಜರಿಗೆ ಅನಿಸಿರಬಹುದು ಇದು ಇಷ್ಟೇ ಆಗಿಬಿಟ್ಟಿರೋದು ಈ ಒಂದು ವಲಯದಲ್ಲಿ ಮಾತ್ರ ಇರಬಾರ್ದು, ಇದು ಹೆಚ್ಚು ಜನರಿಗೆ ಗೊತ್ತಾಗಬೇಕು. ಎಷ್ಟೋ ಜನಕ್ಕೆ ಬರೀ ಸಂಸ್ಕೃತದಲ್ಲೇ ಮಾತಾಡ್ತಾ ಇದ್ರೆ, ಸಂಸ್ಕೃತದಲ್ಲಿ ವಾಕ್ಯಾರ್ಥ ಮಾಡ್ತಾ ಇದ್ದರೆ ಏನು ನಡೀತಾ ಇದೆ, ಏನು ವಿಷಯ, ಭಗವಂತನ ಹೇಗೆ ವರ್ಣನೆ ಮಾಡಿದ್ದಾರೆ, ಉಳಿದ ಜನರಿಗೆ ಗೊತ್ತಾಗುವ ಬಗೆ ಹೇಗೆ? ಅವರು ಕೂಡ ಒಂದು ನಿಟ್ಟಿನಲ್ಲಿ ದೇವರ ಸ್ತೋತ್ರ ಮಾಡಬೇಕಲ್ಲ, ದೇವರನ್ನು ಕೊಂಡಾಡಬೇಕಲ್ಲ. ಹಾಗಾದರೆ ಒಂದು ಈ ಆರಾಧನೆ ಪದ್ಧತಿ, ಭಗವಂತನ ಕೊಂಡಾಡೋದಾದರೆ ಸಂಸ್ಕೃತದಲ್ಲೇ ಸೂಕ್ತ ಪಠಣಗಳಿಂದನೇ ಒಂದು ಆರಾಧನೆ ಮಾಡಬೇಕು. ಶಾಸ್ತ್ರಾಧ್ಯಯನವನ್ನೇ ಮಾಡಿಯೇ ಅದನ್ನು ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಳ್ಬೇಕು, ಇಲ್ಲ ಜನ್ಮ ಸಾರ್ಥಕವೆಲ್ಲ ಅಂತ ಈ ರೀತಿ ಇಷ್ಟೇ ಆಗೋದಾದರೆ ಉಳಿದವರ ಪಾಡೇನು? ಹಾಗಾದರೆ ಇದು ಆಗಬಾರದು ಅಂತೇಳಿ ಎಲ್ಲರಿಗೂ ಕೂಡ ಅದು ಗೊತ್ತಾಗಬೇಕು ಅಂತ ಒಂದು ವಿಚಾರ ತಲೆಯಲ್ಲಿ ಹೊಳೆದಿದ್ದು ಶ್ರೀಪಾದರಾಜರಿಗೆ. ಅಂತಹ ಮಹಾಪಂಡಿತರಾಗಿದ್ದರೂ ಕೂಡ ಒಂದು ಭಕ್ತಿ ಪಂಥವನ್ನು ನಿರ್ಮಾಣ ಮಾಡಿದರು. ನೋಡಿ, ಇದು ಕೂಡ ಒಂದು ಮಹತ್ತರವಾದ ಘಟ್ಟ. ಈಗಾಗಲೇ ತಮಿಳುನಾಡು ಕಡೆ ಆಳ್ವಾರ್ ಭಕ್ತಿ ಪಂಥ ಇತ್ತು. ಮಹಾರಾಷ್ಟ್ರದಲ್ಲಿ ಸಂತರು ಒಂದು ಭಕ್ತಿ ಪಂಥ ವಿಶೇಷವಾಗಿ ಅಲ್ಲಿ ಬೆಳೆಸ್ಕೊಂಡು ಬಂದಿದ್ದರು. ಕರ್ನಾಟಕದಲ್ಲಿ ಒಂದು ಭಕ್ತಿ ಪಂಥ ನಿರ್ಮಾಣ ಆಗಬೇಕಾಗಿತ್ತು. ಈ ಮೊದಲು ಭಗವಂತನನ್ನು ಬೇರೆ ಬೇರೆ ತಮಿಳು ಪ್ರಬಂಧಗಳ ಮೂಲಕ ಆರಾಧನೆ ಮಾಡ್ತಕ್ಕಂಥದ್ದಿತ್ತು. ಕೀರ್ತನಾ ಪದ್ಧತಿ ಶೈಲಿ ಅಂದರೆ ಭಗವಂತನನ್ನು ಹಾಡುವ ಮುಖಾಂತರ ನಮ್ಮದೇ ಆದ ಪ್ರಾಕೃತ ಭಾಷೆ, ಅಂದರೆ ಯಾವ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅದೇ ಭಾಷೆಯಿಂದ ಭಗವಂತನನ್ನು ಸ್ತೋತ್ರ ಮಾಡೋದು, ಕೊಂಡಾಡುವುದು, ಈ ಒಂದು ವಿಚಾರವನ್ನು ಮಾಡಿ ಹೀಗೆ ಇದು ಒಂದು ಚೌಕಟ್ಟಿನ ಮಾತ್ರ ಸೀಮಿತವಾಗಿದ್ದರೆ ಮುಂದೆ ಇದು ಯಾರಿಗೂ ತಲುಪುವ ಸಾಧ್ಯತೆ ಇಲ್ಲ ಅಂಥೇಳಿ ಆ ಶಾಸ್ತ್ರದ ಒಳಗೆ ಇರತಕ್ಕಂಥ ಎಷ್ಟೋ ವಿಷಯಗಳನ್ನು ಹಾಗೂ ಭಗವಂತನ ಹೇಗೆ ಸ್ತೋತ್ರ ಮಾಡಬೇಕು ಅದೆಲ್ಲ ವಿಚಾರವನ್ನು ಪದ್ಯದ ಮುಖಾಂತರ ಹೇಳುವ ಕಾರ್ಯಕ್ಕೆ ಹಾಕಿದವರು. ನೋಡಿ, ಅಂತಹ ಸಂದರ್ಭದಲ್ಲಿ ಮಹಾ ದಿಗ್ಧಂತಿಗಳು, ಮಹಾಮೇಧಾವಿಧಿಗಳು, ತಮ್ಮದೇ ಶ್ರೇಷ್ಠ ಆಗ್ತಕ್ಕಂಥ ಮಹಾಜ್ಞಾನಿಗಳಿದ್ದರು. ಅಂದರೆ ಯತಿ ಪರಂಪರೆ ಬೇರೆ, ಆ ಯತಿಗಳಿಂದ ಕಲಿತ ಮಾಧ್ವರು ವೈಷ್ಣವರು ಬೇರೆ. ಬರೀ ಯತಿಗಳು ಮಾತ್ರ ಇರಲಿಲ್ವಲ್ಲ, ನಮ್ಮ ಹಿಂದಿನ ಎಷ್ಟೋ ಜನ ಇದ್ದರು. ಆ ಎಲ್ಲ ಜನರು ಕೆಲವೊಬ್ಬರು ಅದೇ ಒಂದು ಅಂತ ಅಂದ್ಕೊಂಡಿರುವಾಗ, ಅಂದರೆ ಸಿದ್ಧಾಂತದ ಅಧ್ಯಯನವನ್ನು ಮಾಡಲಿಕ್ಕಾಗದೆ ದೂರ ಉಳಿಯುವ ಸ್ಥಿತಿ ಬಂದಾವಾಗ ಅವರೂ ಕೂಡ ಭಗವಂತನನ್ನು ಕೊಂಡಾಡುವಂತಾಗಲಿ. ಪಾಪ ಎಷ್ಟೋ ಜನರಿಗೆ ಸೂಕ್ತ ಹೇಳಲಿಕ್ಕಾಗೋದಿಲ್ಲ.
ಕಠಿಣವಾದ ಶಬ್ದಗಳನ್ನು ಬಳಸಲಿಕ್ಕೆ ಆಗೋದಿಲ್ಲ. ಹಾಗಾದರೆ ದೇವರನ್ನು ಎಲ್ಲರೂ ಕೂಡ ವೇದ ಹೇಳುವಾಗ, ಸ್ತೋತ್ರ ಹೇಳುವಾಗ, ಹೋಮ ಸೂಕ್ತಾದಿಗಳನ್ನ ಹೇಳುವಾಗ ಇವರು ಸುಮ್ಮನೆ ಕೂತ್ಕೊಳ್ತಕ್ಕ ಪ್ರಸಂಗ. ಅರೆ ನಾವು ಸ್ತೋತ್ರ ಮಾಡೋ ಹೇಗೆ, ಸಂಸ್ಕೃತ ಗೊತ್ತಿಲ್ಲ, ಮಾತಾಡಲಿಕ್ಕೆ ಬರುವುದಿಲ್ಲ, ಅವರೆಲ್ಲ ಮಾತಾಡ್ತಾರೆ, ಉಳಿದವರೆಲ್ಲ ಮೌನವಾಗಿ ಕೊಡ್ತಕ್ಕಂಥ ಪ್ರಸಂಗ ಬಂದರೆ, ಹಾಗಾದರೆ ಈ ಒಂದು ಇಂಥ ಪಾಮರರು, ಇಂಥ ಜನರೂ ಕೂಡ ದೇವರ ಸ್ತೋತ್ರ ಮಾಡಲಿ ಅಂತ ಕಳಕಳಿ ಶ್ರೀಪಾದರಾಜರಿಗೆ ಬಂತು. ಈ ಕಾರ್ಯವನ್ನು ನರತೀರ್ಥರು ಮಾಡಿದ್ದರು, ಮತ್ತು ರಾಗಬದ್ಧವಾಗಿ ಹೇಳುವ ವ್ಯವಸ್ಥೆಯನ್ನು ಮಧ್ವಾಚಾರ್ಯರು ಮಾಡಿದ್ದರು. ನರತೀರ್ಥರು ಅದಕ್ಕೆ ಪೀಠಿಕೆಯನ್ನು ಹಾಕಿದರು. ಶ್ರೀಪಾದರಾಜರ ಕಾರ್ಯದಲ್ಲಿ ಬೆಳೆದರು. ಅನೇಕ ವಿರೋಧಗಳು ಬಂತಂತೆ ಆ ಸಂದರ್ಭದಲ್ಲಿ. ಅಂತಹ ಮಹಾಮಹಾ ಏನು ಒಂದು ಪಂಡಿತರ ವಿರೋಧದ ನಡುವೆಯೂ ಕೂಡ ಯಾವ ಕೈಗಳಿಂದ ಮೂಲ ವಿಗ್ರಹಗಳ ಪ್ರತಿಮೆಗಳನ್ನು ಅರ್ಚನೆ ಮಾಡಿದ್ರು, ಅದೇ ಕೈಗಳಿಂದ ಪದ್ಯಗಳನ್ನು ಬರೆದು ಅನೇಕ ಜನರಿಗೆ ಅನುಕೂಲ ಮಾಡಿಕೊಟ್ಟಂತಹ ಒಂದು ಭಕ್ತಿ ಪಂಥವನ್ನು, ಅಂದರೆ ಕಾಲಿಗೆ ಗೆಜ್ಜೆ ಕಟ್ಟಿ ಕುಣಿಯುವ, ಪದ್ಯ ರೂಪದಲ್ಲಿ ದೇವರನ್ನು ಕೊಂಡಾಡುವ ಒಂದು ಭಕ್ತಿ ಪಂಥವನ್ನು, ದೇವರೆಡೆಗೆ ಸಾಗುವ ಒಂದು ಭಕ್ತಿ ಪಂಥ ಗಟ್ಟಿಯಾಗಿರ್ತಕ್ಕಂಥದ್ದು ಶ್ರೀಪಾದರಾಜರ ಕಾಲಘಟ್ಟದಲ್ಲಿ. ಅಂಥ ಭಕ್ತಿ ಪಂಥ ಕರ್ನಾಟಕದ ಭಾಗದಲ್ಲಿ ಕೂಡ, ಅಂದರೆ ನಮ್ಮ ವಲಯದಲ್ಲಿ ಅದು ಬೆಳಕಿಗೆ ಬಂತು. ಅಂದರೆ ಹಿಂದಿನೂ ಕೂಡ ಆ ಒಂದು ಭಕ್ತಿ ಪಂಥ ಜಾಗೃತವಾದ ಕಾಲ. ಅದನ್ನು ವ್ಯಾಸರಾಜರು ಕೂಡ ಮಹಾಮೇಧಾವಿಗಳು, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಎಲ್ಲ ಬರ್ತಕ್ಕಂಥ ಮಹಾಮೇಧಾವಿಗಳಾಗಿದ್ದರೂ ಕೂಡ ಅವರೂ ಕೂಡ ಒಂದು ಕೀರ್ತನೆಗಳನ್ನು ಮಾಡುವ ಒಂದು ಪರಂಪರೆಗೆ ಕೈ ಹಾಕಿದರು. ಅಂದರೆ ಕಾಳಜಿ ನೋಡಿ, ಎಲ್ಲರಿಗೂ ತಿಳಿಸಬೇಕು ಅನ್ನೋ ಕುತೂಹಲ ಆ ಯತಿಗಳಿಗಿತ್ತು ಆ ಕಾಲದಲ್ಲಿ. ಕೇಳಿದ್ರೆ ಕೇಳಿ, ತಿಳ್ಕೊಳ್ಳಿ, ಯಾರು ಬರ್ತಾರೆ, ಎಲ್ಲರೂ ಕೂಡ. ಆವಾಗ ಆ ಯತಿಗಳಿಗೆಲ್ಲ ಹಾಗೆ ಒಂದು ಸಾಮರಸ್ಯ ಇತ್ತು. ಎಲ್ಲರೂ ಕೂಡ ತಿಳ್ಕೊಳ್ಬೇಕು, ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗಬೇಕು ಅಂಥೇಳಿ ಒಂದು ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದಿರತಕ್ಕಂಥ ಕಾಲಘಟ್ಟ ಅದು. ಅಂದರೆ 14ರಿಂದ 15ರ ನಡುವೆ ಈ ಒಂದು ಪರಂಪರೆ ಬೆಳೆದು ಬಂತು. ಶ್ರೀಪಾದರಾಜರು ಕೇವಲ ಇದೆಲ್ಲರೂ ಗೊತ್ತಾಗಬೇಕು ಅಂತ ಮೊಟ್ಟ ಮೊದಲಿಗೆ ವಿಶ್ವವಿದ್ಯಾನಿಲಯವನ್ನು ಮುಳುಬಾಗಿಲಲ್ಲಿ ಸ್ಥಾಪನೆ ಮಾಡಿದರು. ಅವರು ಗುರುಕುಲವನ್ನು ಸ್ಥಾಪನೆ ಮಾಡಿದರು. ಒಂದು ಜನರಿಗೆ ಗೊತ್ತಾಗಬೇಕು, ಎಲ್ಲ ಬನ್ನಿ ಈ ಗುರುಕುಲದಲ್ಲಿ ಓದಿ ತಿಳ್ಕೊಳ್ಳಿ ಅಂತೇಳಿ ಆ ಎಲ್ಲ ಜನರಿಗೆ ಹೆಚ್ಚು ಆಗಬೇಕು. ಒಂದೊಂದು ಭಾಗದಲ್ಲಿ, ಒಂದೊಂದು ಒಲೆಯಲ್ಲಿ, ಒಂದೊಂದು ಮನೆಯಲ್ಲಿ, ಒಂದೊಂದು ಮಠದ ಆವರಣದಲ್ಲಿ ಆಗತಕ್ಕಂತಹ ವಿಚಾರಗಳನ್ನು, ನಿಡುವು ವಿಚಾರಗಳನ್ನು ವ್ಯಾಪಕವಾಗಿ ಜನರಿಗೆ ತಿಳಿಸಬೇಕು ಅಂತೇಳಿ ಅನೇಕ ಶಿಷ್ಯ ಪರಂಪರೆಯನ್ನು ಹೆಚ್ಚಿನ ನಿಟ್ಟಿನಲ್ಲಿ ತಯಾರು ಮಾಡಬೇಕು ಅಂತೇಳಿ ಮೊಟ್ಟ ಮೊದಲಿಗೆ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದರು. ಇದಕ್ಕೆಲ್ಲ ಕೂಡ ಸಹಕಾರ ವಿಜಯನಗರದ ಏನು ಸಾಮ್ರಾಜ್ಯದ ಸಾಳುವ ನರಸಿಂಹದೇವರಾಗಿರ್ಬೋದು, ನಂತರ ಬರ್ತಕ್ಕಂಥ ಕಟದೇವರಾಗಿರ್ಬೋದು, ಅನೇಕರು ಇದಕ್ಕೆಲ್ಲ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಹೆಚ್ಚು ಒಂದು ಉತ್ತೇಜನವನ್ನು ಕೊಟ್ಟಿದ್ದಾರೆ. ಅಥವಾ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಕೃಷ್ಣದೇವರಾಯನ ಅಥವಾ ವಿಜಯನಗರದ ಕಾಲ ಎಂಬತಕ್ಕಂಥ ಏನಿದೆ, ಸೂಕ್ಷ್ಮ ವಿಚಾರ ಮಾಡಿದರೆ ದ್ವೈತ ಸಿದ್ಧಾಂತದ ಬೆಳವಣಿಗೆಗೆ ಹೆಚ್ಚು ಪೂರಕವಾದ ಕಾಲ. ಆ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಓದಿದವರು ವಿಜೇಂದ್ರ ಓದಿದ್ದಾರೆ, ವಾದರಾಜರು ಓದಿದ್ದಾರೆ, ವ್ಯಾಸರಾಜರು ಗುರುಕುಲದಲ್ಲಿ ಓದಿದ್ದಾರೆ. ಅವರೆಲ್ಲರೂ ಕೂಡ ಮುಂದೆ ಬೆಳೆಸ್ಕೊಂಡು ಬಂದಿದ್ದ ಕಲೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಅದೆಲ್ಲರೂ ಕೂಡ ಒಟ್ಟಿಗೆ ಕಲಿಯತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ, ಯೂನಿವರ್ಸಿಟಿ ನಾವೇನು ಹೇಳ್ತೀವಿ, ಅದನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದ್ದು ಅಂತ ಇತಿಹಾಸಕಾರರು ವರ್ಣನೆ ಮಾಡ್ತಾರೆ. ಹೀಗೆ ವ್ಯಾಪಕವಾಗಿ ಎಲ್ಲ ಜನರಿಗೆ ತಲುಪಬೇಕು ಅಂತ ಹೇಳಿ ಅದನ್ನು ಪ್ರಯತ್ನ ಮಾಡಿರ್ತಕ್ಕಂತಹ ಅದ್ಭುತವಾದ, ಎಲ್ಲರೊಡನೆ ಸಾಮರಸ್ಯದಿಂದ ಇರತಕ್ಕಂತಹ, ಎಲ್ಲ ಇಷ್ಟೂ ಯತಿಗಳು ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂತಹ ಮಹಾಮಹಾ ತಪಸ್ವಿಗಳು, ಮಹಾಮಹಾ ಮೇಧಾವಿಗಳು, ಅಂತಹ ಒಂದು ಗವ್ಯ ಘನ ಪರಂಪರೆಯನ್ನು ಹೊಂದಿರತಕ್ಕಂತಹ ಪರಂಪರೆ ಅಂದರೆ ನಮ್ಮ ವೈಷ್ಣವ ಪರಂಪರೆ ಅಂತ ಹೇಳಿಕ್ಕೆ ಹೆಮ್ಮೆ ಅನ್ನಿಸ್ತದೆ. ಹೀಗೆ 14ರಿಂದ ಒಂದು 15ರ ತನಕ ಇಷ್ಟು ಯತಿ ಸಮಾಗಮದಲ್ಲಿ ನಮ್ಮ ಮಾಧ್ವ ಪರಂಪರೆ ಅದು ಬೆಳೆದುಕೊಂಡು ಬಂತು. ಅತ್ಯಂತ ಉನ್ನತಿ ಸ್ಥಿತ್ತು, ಎಲ್ಲರಿಗೂ ಕೂಡ ಸಾಮರಸ್ಯ ಇತ್ತು, ಮತ್ತು ಪರಸ್ಪರ ಹೊಂದಾಣಿಕೆ ಇತ್ತು. ಸ್ನೇಹದಿಂದ, ಪ್ರೀತಿಯಿಂದ ಎಲ್ಲರೂ ಕೂಡ ಒಲಿಸಿಕೊಂಡು ಒಂದೇ ಚೌಕಟ್ಟಿನಲ್ಲಿ ತೆಗೆದುಕೊಂಡು ಹೋಗುವ ಒಂದು ಪ್ರಯತ್ನ ಶ್ರೀಪಾದರಾಜರಿಂದ, ವ್ಯಾಸರಾಜರಿಂದ ಆಯಿತು. ಎಲ್ಲರೂ ಕೂಡ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಂಬತಕ್ಕಂಥದ್ದನ್ನು ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಹೀಗೆ ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡು ಚಕ್ರಗಳು
ಇಡೀ ಒಂದು ನಮ್ಮ ಜೀವನ ರಥ ಚೆನ್ನಾಗಿ ನಡೀಬೇಕಾಗಿದ್ದರೆ ನಮ್ಮ ಬದುಕಿಗೆ, ನಮ್ಮ ಸಾರ್ಥಕತೆಗೆ 2 ಚಕ್ರಗಳು ಬೇಕು. ಒಂದು ವ್ಯಾಸ ಸಾಹಿತ್ಯ, ಒಂದು ದಾಸ ಸಾಹಿತ್ಯ. 2 ಚಕ್ರಗಳು ಇದ್ದಾಗಲೇ ನಾವು ಭಗವಂತ ತಲುಪಲಿಕ್ಕೆ ಸಾಧ್ಯ. ಹೀಗೆ ಅಂತ ಭಗವಂತನನ್ನು, ಸರ್ವೋತ್ತಮ ಜಗನ್ಯಾಮಕನಾದ ಭಗವಂತನ ತಿಳಿಯಲಿಕ್ಕೆ, ಆ ಭಗವಂತನೆಡೆಗೆ ಈ ದೇಹರಥ ಸಾಗಬೇಕಾಗಿದ್ದರೆ ಈ ದೇಹದ ರಥಕ್ಕೆ 2 ಚಕ್ರಗಳು ಬಹಳ ಅವಶ್ಯ. ಯಾವುದು? ಒಂದು ವ್ಯಾಸ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಹಾಗೂ ಮನಸ್ಸಿನ ಪರಿಶುದ್ಧತೆಗಾಗಿ ಉತ್ತಮ ಸಂಸ್ಕಾರಗಳು. ಏನು ನಾವು ಆ ಪರಂಪರೆ ನಾವು ನೋಡಿದ್ದೇವೆ, ಮಡಿ ಮೈಲಿಗೆ ಇತ್ಯಾದಿ ಪರಂಪರೆಗಳಾಗಿರ್ಬೋದು, ಮತ್ತೆಲ್ಲ ಸಂಸ್ಕಾರಗಳಾಗಿರ್ಬೋದು, ಅದೆಲ್ಲವೂ ಕೂಡ ಇರತಕ್ಕಂಥದ್ದು ಮನಸ್ಸಿನ ಶುದ್ಧತೆಗೆ. ಯಾಕೆ ಕಠಿಣವಾದ ಸಂಸ್ಕಾರಗಳಿದೆ ಅಂತಂದರೆ ಮನಸ್ಸಿನ ಪರಿಶುದ್ಧತೆಗೆ, ಇಂದ್ರಿಯ ನಿಗ್ರಹಕ್ಕೆ ಪೂರಕವಾಗಿ ಸಂಸ್ಕಾರಗಳಿದ್ದಿದ್ದು ಹೊರತುನು ಸಂಸ್ಕಾರಗಳು ಪ್ರತಿಷ್ಠೆಗಾಗಿ ಇದ್ದಿದ್ದಲ್ಲ. ಆಚಾರ ವಿಚಾರಗಳು ಪ್ರತಿಷ್ಠೆಗೆ ಮಧ್ವಾಚಾರ್ಯ ಹೇಳಿದ್ದಲ್ಲ. ಕಠಿಣವಾದ ಆಚಾರ ವಿಚಾರಣೆ ಇರಬಹುದು, ಅವ್ರು ಹೇಳಿದ್ದದಕ್ಕೋಸ್ಕರ. ಚಾತುರ್ಮಾಸ ವೃತ್ತಗಳಾಗಿರ್ಬೋದು, ಆಹಾರ ನಿಯಮಗಳಾಗಿರ್ಬೋದು, ಸ್ನಾನದ ಪದ್ಧತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಎದಕ್ಕೋಸ್ಕರ ಹೇಳಿದ್ದು? ಪ್ರತಿಷ್ಠೆ ಮಾಡಿಕೊಳ್ಳಿ ಅಂತ ಹೇಳಿದ್ದಲ್ಲ. ಅದೆಲ್ಲವನ್ನು ಮಾಡಿದರೆ ಇಂದ್ರಿಯ ನಿಗ್ರಹ ಆಗುತ್ತೆ, ಮನಸ್ಸು ಪರಿಶುದ್ಧಿ ಆಗುತ್ತೆ. ಮನುಷ್ಯನ ಪರಿಶುದ್ಧತೆಗೆ, ಇಂದ್ರಿಯ ನಿಗ್ರಹಕ್ಕೆ ಪೂರಕವಾಗಿ ಸಂಸ್ಕಾರಗಳನ್ನು ಅವರು ಹೇಳಿದ್ದು ಹೊರತುನು ಒಣ ಪ್ರತಿಷ್ಠೆಗೋಸ್ಕರ ಸಂಸ್ಕಾರ ಹೇಳಿದ್ದಲ್ಲ. ಹಾಗೆ ಇಂತಹ ಆ ಒಂದು ಸಂಸ್ಕಾರವನ್ನು ಕೂಡ ಅದಕ್ಕೋಸ್ಕರವಾಗಿ ಈ ಇಂದ್ರಿಯ ನಿಗ್ರಹ, ಮನಸ್ಸಿನ ಪರಿಶುದ್ಧತೆ ಆ ಕಾಲಘಟ್ಟಗಳಲ್ಲಿ ಇದ್ದಿದ್ದರಿಂದ ಯಾವ ಒಂದು ವೈಮನಸ್ಸು ಕೂಡ ಉಂಟಾಗಲಿಲ್ಲ. ಯಾಕಂದರೆ ಸೌಮ್ಯ ಮಾಡ್ಕೊಂಡು ಬಂದಿದ್ದಾರೆ. ಅದಾದ ನಂತರ ಮುಂದಿನ ಒಂದು ಶತಮಾನ ಸ್ವಲ್ಪ ಏರುಪೇರಾಯಿತು. ಅಂದರೆ ಅದನ್ನು ಆಚಾರ ವಿಚಾರಗಳನ್ನೇ ತಮ್ಮ ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡ ಸಂದರ್ಭದಲ್ಲಿ ಕೆಲವು ವೈಮನಸ್ಸು ಬಂತು, ಭಿನ್ನಾಭಿಪ್ರಾಯಗಳು ಬಂತು. ಇವೆಲ್ಲ ಮುಂದೆ ಸ್ವತಃ ಪುರಂದರದಾಸರೇ, ವ್ಯಾಸರಾಜರೇ ತಮ್ಮ ಕೀರ್ತನೆಗಳಲ್ಲಿ ಅದನ್ನು ಖಂಡಿಸಿದ್ದಾರೆ. ಇರಲಿ, ಇಂತಹ ಒಟ್ಟಾರೆ ಕಾಲಘಟ್ಟ ನಾವು ತಿಳ್ಕೊಳ್ಬೇಕಾಗಿದ್ದು ಸಂಸ್ಕಾರಗಳು, ಆಚಾರ ವಿಚಾರಗಳು, ಮಡಿ ಮೈಲಿಗೆ ಇತ್ಯಾದಿಗಳು ಪ್ರತಿಷ್ಠೆಗಲ್ಲ, ಮನಸ್ಸಿನ ಪರಿಶುದ್ಧತೆಗೆ, ಇಂದ್ರಿಯ ನಿಗ್ರಹಕ್ಕೆ. ಒಂದು ವೇಳೆ ಕಠಿಣವಾದ ಆಚಾರಗಳನ್ನು ಪರಿಪಾಲನೆ ಮಾಡಿಯೂ ಕೂಡ ಅವನಲ್ಲಿ ಏಕಾಗ್ರತೆ ಇಲ್ಲ, ಇಂದ್ರಿಯ ನಿಗ್ರಹ ಇಲ್ಲ ಅಂತಂದರೆ ಅವನು ಏನು ಮಾಡಿ ಕೂಡ ಉಪಯೋಗವಿಲ್ಲ. ಅದೆಲ್ಲ ಇರೋದು ಮನಸ್ಸು ಏಕಾಗ್ರತೆಗೆ, ಇಂದ್ರಿಯ ನಿಗ್ರಹಕ್ಕೋಸ್ಕರ ಆ ಸಂಸ್ಕಾರಗಳಿದ್ದಿದ್ದು ಆಗಲಿ ಹೊರತು ಬೇರೆ ಯಾರು ಇನ್ನೊಬ್ಬರಿಗೆ ನೋವಾಗಲಿ, ಇನ್ನೊಬ್ಬರಿಗೆ ತೊಂದರೆ ಆಗಲಿ ಎಂಬತಕ್ಕಂಥ ಕಾರಣದಿಂದ ಸಂಸ್ಕಾರ ಅದು ಬಂದಿದ್ದಲ್ಲ. ಎಷ್ಟು ಘನ ಪರಂಪರೆ ಇದೆ, ಎಷ್ಟು ಪ್ರಾಚೀನ ಋಷಿಮುನಿಗಳ ಕಾಲದಿಂದ ಬಂದಂತಹ ಋಷಿಮುನಿಗಳ ಕಾಲದಿಂದ ಬಂದಂತಹ ಏನು ಈ ಪರಂಪರೆ ಇದೆ ಅದು ಅರ್ಥ ಮಾಡಿಕೊಳ್ಬೇಕು. ಮನಸ್ಸಿನ ಪರಿಶುದ್ಧತೆಗೆ ಪೂರಕವಾಗಿ ಆಹಾರ ನಿಯಮಗಳು, ಮನಸ್ಸಿನ ಪರಿಶುದ್ಧತೆಗೆ, ಇಂದ್ರಿಯ ನಿಗ್ರಹಕ್ಕೆ ಅದನ್ನು ನಾವು ಸರ್ವದಾ ನೆನಪಿಟ್ಟುಕೊಳ್ಬೇಕು. ಆ ಗುರಿ ಅದರ ಕಡೆ ಇರಬೇಕು. ಅದರಿಂದ ಇದನ್ನು ಮಾಡಿದ್ರಿಂದ ಈ ಇಂದ್ರಿಯ ನಿಗ್ರಹ ಆಗಬೇಕು, ಇದನ್ನು ಮಾಡಿದ್ರಿಂದ ಈ ಎಲ್ಲ ಇಂದ್ರಿಯಗಳು ನಿಗ್ರಹವನ್ನು ಪಡಿಬೇಕು, ಮನಸ್ಸು ಪರಿಶುದ್ಧಿ ಆಗಬೇಕು ಅಂತಕ್ಕಂಥ ಭಾವನೆ ಇರಬೇಕಾಗಲಿ. ಬೇರೆ ಯಾವ ಭಾವನೆಗಳಿಲ್ಲ. ಎಲ್ಲ ಆಚಾರ ವಿಚಾರಗಳು ಮನಸ್ಸಿನ ಪರಿಶುದ್ಧಿಗೆ ಪೂರಕವಾಗಿ ಮಾಡಿದ್ದಾರೆ. ಅದರಿಂದ ಅದನ್ನು ಯಾವಾಗ ಅದು ಪ್ರತಿಷ್ಠೆಯಂತೆ ಮಾಡಿಕೊಂಡು ಬಿಟ್ಟರು, ಅದನ್ನೇ ತಮ್ಮ ವಲಯದಲ್ಲಿ ಮಾಡಿಕೊಂಡ್ರು ಕೆಲವೊಬ್ಬರು. ಅಂಥವರನ್ನು ಜಾಗೃತಿಗೊಳಿಸುವ ಸಲುವಾಗಿ ಶ್ರೀಪಾದರಾಜರು ಒಂದು ಕ್ರಾಂತಿಕಾರಕ ಹೆಜ್ಜೆ ನೀಟ್ಟರು ಅಂತ ಕೂಡ ನಾವು ಹೇಳಬಹುದು. ವ್ಯಾಸರಾಜರು ಕೂಡ ತತ್ವವನ್ನು ಬೋಧನೆ ಮಾಡಿದರು, ಅದನ್ನೂ ಕೊಟ್ಟರು, ಇದನ್ನು ಕೊಟ್ಟರು. ಅಂದರೆ ಓದಲಿಕ್ಕೆ ಆಗದೇ ಇರುವವರನ್ನು ಹಾಗೂ ಓದುವವರನ್ನು ಎರಡನ್ನೂ ಕೂಡ, ಓದುವವರಿಗೆ ಗ್ರಂಥಗಳನ್ನು ಕೊಟ್ಟರು, ಪಾಪ ಯಾರಿಗೆ ಯೋಗ್ಯತೆ ಇಲ್ಲ ಅಂಥವರಿಗೆ ಕೀರ್ತನೆಗಳನ್ನು ಕೊಟ್ಟರು. ಎರಡೂ ಒಂದೇ. ಒಂದು ನೀವು ವ್ಯಾಸರಾಜರ ಕೃತಿನ ನೀವು ಅನುವಾದ ಮಾಡ್ತಾ ಕೂತ್ರೆ ಎಲ್ಲ ಸುಧಾ ಗ್ರಂಥಗಳನ್ನು ತರಬಹುದು, ಉಪನಿಷತ್ತು ತರಬಹುದು, ಎಲ್ಲರೂ ಕೂಡ ಅನುವಾದ ಮಾಡಲಿಕ್ಕಾಗ್ತದೆ. ಅದಕ್ಕೆ ಸುಧಾ ಓದಿ ಪದ ಓದು, ಅದಕ್ಕಂದ್ರೆ ಸುಧಾ ಓದಿ ಪದ ಓದು ಅಂದರೆ ಆ ದಾಸರ ಪದ್ಯ ಓದಬೇಕು, ಅರ್ಥ ಮಾಡ್ಕೊಳ್ಬೇಕಂದ್ರೆ ಈ ಸುಧಾದಿ ಗ್ರಂಥಗಳನ್ನು ಓದಿದರೆ ದಾಸರ ಪದ್ಯಕ್ಕೆ ಅರ್ಥ ಮಾಡ್ಲಿಕ್ಕಾಗ್ತದೆ ಅಂತ ಒಂದು ಮಾತಿತ್ತು. ಅಂದರೆ ಎಲ್ಲವನ್ನು ಕೂಡ ಸಮನ್ವಯ ಮಾಡಿ ಏನು ಸಾರ ಇದೆ ಅಷ್ಟು ಸಾರವನ್ನು ಸುಲಭದಲ್ಲಿ 3 ನುಡಿ 4 5 ನುಡಿಗಳಲ್ಲಿ ಕೊಟ್ಟು ಬಿಡ್ತಾ ಇದ್ರು. ಇಂತಹ ಒಂದು ಕ್ರಾಂತಿಕಾರಕ ಬದಲಾವಣೆ ಭಕ್ತಿಪಂಥ ನಿರ್ಮಾಣವಾದ ಕಾಲ ಅಂತಂದರೆ 14ರಿಂದ 15 ಶತಮಾನದ ಕಾಲಘಟ್ಟಗಳು ಅಂತ ಸ್ವಲ್ಪ ಮಟ್ಟಿಗೆ ನಾನು ಮಾತ್ರ ನೋಡಿದ್ದೇನೆ. ಇನ್ನೂ ಹೆಚ್ಚಿನ ಒಂದು ಅದರ ಆ ಸಂದರ್ಭದ ಸನ್ನಿವೇಶಗಳನ್ನು ಇಷ್ಟು ಈ ಕಾಲಘಟ್ಟ ಅನೇಕ ಯತಿಗಳಿದ್ದಾರೆ. ಯತಿಗಳ ಮಹಿಮೆಯೇ ಸಾರತಕ್ಕಂಥ ಅನೇಕ ಪುಸ್ತಕಗಳನ್ನು ಇತಿಹಾಸಕಾರರು ಬರೆದಿದ್ದಾರೆ. ಅವನ್ನು ಕೂಡ ಅಧ್ಯಯನ ಮಾಡಿಕೊಂಡು ಒಟ್ಟಾರೆ ಆ ಕಾಲ ಸಮನ್ವಯತೆಯಿಂದ ಇರತಕ್ಕಂಥ ಕಾಲಘಟ್ಟವಾಗಿತ್ತು. ಅಂತ ಘನ ಪರಂಪರೆಯನ್ನು ಹೊಂದಿರತಕ್ಕಂತಹ ನಮ್ಮ ಮಾಧ್ವರೇ ಧನ್ಯ ಅಂತ ಹೇಳ್ತಾ ಮುಂದೆ 15ರಿಂದ 16ನೇ ಶತಮಾನದ ನಂತರ ಕಾಲಘಟ್ಟದಲ್ಲಿ ಯಾರಿದ್ದರೂ ಏನೆಲ್ಲ ಬದಲಾವಣೆಗಳಾಯಿತು, ಇಂಥ ಸಂದರ್ಭಗಳಿತ್ತು ಅಂತ ಸ್ವಲ್ಪ ಮಟ್ಟಿಗೆ ಪರಿಚಯವನ್ನು ಮತ್ತೆ ನೋಡುವ. ಶ್ರೀಕೃಷ್ಣ ಅರ್ಪಣ ವಸ್ತು. ನಮಸ್ಕಾರ.